Is my screen visible? Okay. So until yesterday we had seen up to 3b. So ನಿನ್ನೆ ಇಲ್ಲಿವರೆಗೂ ನೋಡಿದ್ವಿ like mean square error, loss functions, how to plot and visualize the loss functions over multiple iterations. I hope that was clear. Any doubts regarding the same? If any doubts, up to 3c? Okay. So next we'll proceed with 4a. Write a program to implement mean square error. Mean square error and cross entropy loss. ಸೊ ಎಮ್ ಎಸ್ ಸಿ ಆ್ಯಂಡ್ ಸಿ ಎಸ್ ಸಿ ಬಗ್ಗೆ ನಾನು ನಿನ್ನೆ ಲೈಕ್ ಸಿ ಇ ಬಗ್ಗೆ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ. ಓಕೆ, ಸೊ ಎಮ್ ಎಸ್ ಸಿ ಫಾರ್ಮುಲಾ ಈ ಥರ ಇರುತ್ತೆ, 1/n ಸಮೇಷನ್ ಆಫ್ ವೈ ಟ್ರೂ ಮೈನಸ್ ವೈ ಪ್ರೆಡಿಕ್ಟೆಡ್. ಟ್ರೂ y true minus y predicted, which is the whole square. Okay, y true andre which is the actual value, and y predicted is the predicted value ಏನಾದರೂ ಇದ್ದರೆ. ಸೊ ಬೈನರಿ ಕ್ರಾಸ್ ಎಂಟ್ರೋಪಿ ಆಲ್ಸೋ ನಿನ್ನೆ ಈ ಬಗ್ಗೆ ಡಿಸ್ಕಷನ್ ಆಗಿತ್ತು. ಸೊ ಲೆಟ್ಸ್ ಜಸ್ಟ್ ಡೈರೆಕ್ಟ್ಲಿ ಡೈವ್ ಇನ್ ಟು ದಿ ಪ್ರೋಗ್ರಾಮ್. ಸೊ ಯೂಶಲಿ ಐಲ್ ಜಸ್ಟ್ ರನ್ ದಿಸ್ ಕೋಡ್ ಆ್ಯಂಡ್ ವಿಲ್ ಇಂಪ್ಲಿಮೆಂಟ್ ದ ಫಸ್ಟ್ ಥಿಂಗ್. So output alli you can see that mean squared error is something 0.0625 and binary cross entropy loss is 0.2656. Guys, please come on time. ನಾನು ಮತ್ತೆ ನಿಮಗೆ ಅಡ್ಮಿಟ್ ಮಾಡಬೇಕಾಗತ್ತೆ. Okay, so first thing is import numpy as np. So as I have already said, numpy ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಫಾರ್ ಬೇಸಿಕ್ ಆಪ್ರೇಷನ್ ಇನ್ ಡೀಪ್ ಲರ್ನಿಂಗ್. ಓಕೆ, ಬೇಸಿಕ್ ಆಪ್ರೇಷನ್ಸ್ ಏನಾಗುತ್ತೆ, ದ್ಯಾಟ್ ವಿಲ್ ಬಿ ಲೈಕ್ ವಾಟ್ ಎವರ್ ಈಸ್ ಆಪ್ರೇಷನ್ಸ್ ಪರ್ಫಾರ್ಮಿಂಗ್ ಆನ್ ದಿ ಅರೇಸ್ ಇಸ್ ಡನ್ ಬೈ numpy. ಓಕೆ, ಸೊ ಈಗ ನಾನು ಏನು ಮಾಡ್ತಿದ್ದೀನಿ, ಸಮ್ ಸ್ಯಾಂಪಲ್ ವ್ಯಾಲ್ಯೂಸ್ ತೊಗೋತಿದ್ದೀನಿ, ಸೇಯಿಂಗ್ ದ್ಯಾಟ್ ವೈ ಟ್ರೂ ಈಕ್ವಲ್ಸ್ ಟು ಒನ್ ಅರೇ that has like output 1 0 1 1 and the predicted output. Predicted ಅಂದರೆ ನಿನ್ನೆ ನೀವು ಆಲ್ರೆಡಿ ನೋಡಿದ್ದೀರಾ, ಹೌ ಟು ಗೆಟ್ ದಿ ಔಟ್ಪುಟ್ ಯೂಸಿಂಗ್ ದಿ ಬಯಾಸ್, ವೇಟ್ಸ್, ಆ್ಯಡಿಂಗ್ ದ ವೇಟ್ಸ್, ಹೌ ಟು ಮಲ್ಟಿಪ್ಲೈ ಇಟ್ ಯೂಸಿಂಗ್ ದಿ ಸಿಗ್ಮಾಯ್ಡ್ ಫಂಕ್ಷನ್, ಅದನ್ನೆಲ್ಲ ಯೂಸ್ ಮಾಡಿ ವೆನ್ ಯು ಗೆಟ್ ದ ಪ್ರೆಡಿಕ್ಟೆಡ್, ಆರ್ ಹಿಯರ್ ವಿ ಆರ್ ಟೇಕಿಂಗ್ ಸಮ್ ಸ್ಯಾಂಪಲ್ ಪ್ರೆಡಿಕ್ಷನ್ ಆ್ಯಂಡ್ ಆ್ಯಕ್ಚುಯಲ್ ವ್ಯಾಲ್ಯೂಸ್. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಮೀನ್ ಸ್ಕ್ವೇರ್ ಎರರ್ ಅಂತ ಒಂದು ಫಂಕ್ಷನಲ್ಲಿ ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಈಗ ಆಲ್ರೆಡಿ ಅದರಲ್ಲಿ ನೋಡಿದ್ರಿ, ವೈ ಟ್ರೂ ಮೈನಸ್ ವೈ ಪ್ರೆಡಿಕ್ಷನ್ ದ ಹೋಲ್ ಸ್ಕ್ವೇರ್ ಅಂತ. ಓಕೆ, ಆ್ಯಂಡ್ ಈ ಫಾರ್ಮುಲಾ ಇಸ್ ಫಾರ್ ಬೈನರಿ ಕ್ರಾಸ್ ಎಂಟ್ರೋಪಿ. ಓಕೆ, ಇಲ್ಲಿ ಈಗ ಏನು ಮಾಡ್ತಿದ್ದೀವಿ, ಫಂಕ್ಷನ್ನ ಕಾಲ್ ಮಾಡ್ತಿದ್ದೀವಿ, ಮೀನ್ ಸ್ಕ್ವೇರ್ ಎರರ್, ಮತ್ತು ಯು ಆರ್ ಪಾಸಿಂಗ್ ವೈ ಟ್ರೂ, ಈ ಅರೆ ಮತ್ತು ಈ ಅರೆ ಪಾಸ್ ಮಾಡಿದಾಗ ವಾಟ್ ಇಟ್ ರಿಟರ್ನ್ಸ್ ಎನ್ ಪಿ ಡಾಟ್ ಮೀನ್. ಅಂದರೆ ಇದೆಲ್ಲ ಕ್ಯಾಲ್ಕುಲೇಷನ್ ಆದಮೇಲೆ ವಾಟ್ ಈಸ್ ದ ಔಟ್ಪುಟ್, ದಿಸ್ ಇಸ್ ದ ಔಟ್. ಇನ್ ದ ಸಿಮಿಲರ್ ವೇ ಬೈನರಿ ಕ್ರಾಸ್ ಎಂಟ್ರೋಪಿ ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡಿದಾಗ ಓಕೆ ಯು ಗೆಟ್ 0.2656 ಆಸ್ ದಿ ಔಟ್ಪುಟ್. ಇಲ್ಲಿ ಇನ್ನೊಂದು ಏನಂದರೆ ಬೈನರಿ ಕ್ರಾಸ್ ಎಂಟ್ರೋಪಿಯಲ್ಲಿ ಒಂದು ಎಪ್ಸಿಲಾನ್ ಅಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ಇನ್ ವೈ ಪ್ರೆಡಿಕ್ಷನ್ ಇಲ್ಲಿ ಕ್ಲಿಪ್ ಅಂತ ಒಂದು ಟರ್ಮ್ ಯೂಸ್ ಮಾಡ್ತಿದ್ದೀವಿ. ವೈ ಕ್ಲಿಪ್ ಬಿಕಾಸ್
ಇಫ್ ವೈ ಪ್ರೆಡಿಕ್ಷನ್ ಈಗ 0 or 1 ಇದ್ದರೆ ಇದು ಲೊಗ್ಯಾರಿದಮಲ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಲಾಗ್ ಆಫ್ 0 ಈಸ್ ಅನ್ಡಿಫೈನ್ಡ್ ವಿಚ್ ಇಸ್ ಇನ್ಫೈನೈಟ್ ನಂಬರ್ನ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ವಾಟ್ ವಿ ಡೂ, ಒಂದು ಸ್ಮಾಲ್ ರೇಂಜ್ ಆಫ್ ವ್ಯಾಲ್ಯೂನ ಯೂಸ್ ಮಾಡ್ತಿದ್ವಿ, ದಟ್ ಈಸ್ ಎಪ್ಸಿಲಾನ್ ಅಂತ ಯೂಸ್ ಮಾಡಿಕೊಂಡು ಎಪ್ಸಿಲಾನ್ ಕಾಮ 1 ಮೈನಸ್ ಎಪ್ಸಿಲಾನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದ್ಯಾಟ್ ವಾಟ್ ಎವರ್ ಈಗ ನಾನು ಮಿನಿಮೈಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ದ್ಯಾಟ್ ಶುಡಂಟ್ ಬಿ indefined. Okay, I hope this is understood. Simple ide. Any doubts, please let me know. Any doubts regarding 4a? Yeah, I can explain again, but I want you to come on time. Okay, ಲೇಟ್ ಬರ್ತೀರಾ, ಆಮೇಲೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಅಂತೀರಾ. ಸೊ ನಮ್ದು ಪರ್ಟಿಕ್ಯುಲರ್ ಟಾರ್ಗೆಟ್ ಇರುತ್ತೆ. ಓಕೆ, ಐ ಹ್ಯಾವ್ ಟು ಕಂಪ್ಲೀಟ್ ದ್ಯಾಟ್ ಥಿಂಗ್ಸ್. Class was started at 10. Since you guys didn't join, I had to wait again. What is your doubt, Jivan? ಎಲ್ಲಿ ಡೌಟ್ ಇದೆ ಹೇಳಿ, I'll explain. Okay, see, formula is simple. ಇಲ್ಲಿ ಆಲ್ರೆಡಿ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ವಿ. ಸೊ ಜಸ್ಟ್ ಅಪ್ಲೈಂಗ್ ದ ವ್ಯಾಲ್ಯೂಸ್, ದಟ್ಸ್ ಇಟ್. ವೈ ಟ್ರೂ ಮೈನಸ್ ವೈ ಪ್ರೆಡಿಕ್ಷನ್ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಅರೇಸ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಆಗುತ್ತೆ ಯೂಸಿಂಗ್ ದಿಸ್ ಥಿಂಗ್. ಓಕೆ, ಸಿನ್ಸ್ ಆಲ್ರೆಡಿ ನಂಪೈ ಇದೆಲ್ಲ ಆಪ್ರೇಷನ್ಸ್ ಪರ್ಫಾರ್ಮ್ ಮಾಡುತ್ತೆ. So why to see mathematical calculation I could have said, but maybe I'll leave these things on your trainers. Okay, because ನನಗೆ ಇಲ್ಲಿ ಆನ್ಲೈನಲ್ಲಿ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಓಕೆ, ಸಿ ಇಫ್ ಯು ಪಾಸ್ ದಿಸ್ ಥಿಂಗ್ಸ್ ಇಂಟು ದಿಸ್, ಮತ್ಲಬ್ ವೈ ಟ್ರೂ ಮೈನಸ್ ವೈ ಪ್ರೆಡಿಕ್ಷನ್ ಹೋಲ್ ಸ್ಕ್ವೇರ್, ಸಿಂಪಲ್ ಫಾರ್ಮುಲಾ, ಒಂದೇ ಫಾರ್ಮುಲಾ ಇರೋದು MSc ಗೆ. ಓಕೆ, ಆ್ಯಂಡ್ BSc ಗೆ ಇದು ಫಾರ್ಮುಲಾ ಇರುತ್ತೆ ಅಷ್ಟೇ. ಸೊ ಈಗ ಏನಾಗುತ್ತೆ ಅಂದರೆ, ವೆನ್ ಎವರ್ ದ ಪ್ರೆಡಿಕ್ಷನ್ ವೈ ಪ್ರೆಡಿಕ್ಷನ್ ಈಗ 0 ಅಂತ ತೊಗೊಂಡ್ರೆ ಲಾಗ್ 0 ಈಸ್ ಅನ್ಡಿಫೈನ್ಡ್. ಸೊ ಅನ್ಡಿಫೈನ್ಡ್ ಆಗಬಾರ್ದು ಅಂತಾನೆ ಇಲ್ಲಿ ಏನು ಮಾಡ್ತಿದ್ದೀವಿ ಪ್ರೋಗ್ರಾಮಲ್ಲಿ, ಆ್ಯಡಿಂಗ್ ಸಮ್ ಎಪ್ಸಿಲಾನ್ ವ್ಯಾಲ್ಯೂಸ್. ಓಕೆ, ಎಪ್ಸಿಲಾನ್ ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, 0ನ ವಿತ್ ಪ್ಲಸ್ ಸಮಥಿಂಗ್ ಇಟ್ ವಿಲ್ ಕನ್ಸಿಡರ್, ಆ್ಯಂಡ್ ವೆರಿ ಸ್ಮಾಲ್ ವ್ಯಾಲ್ಯೂ ಬಂದುಬಿಡುತ್ತೆ ನಿಮಗೆ. ಇಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಅನ್ಡಿಫೈನ್ಡ್. ಓಕೆ, ಇಷ್ಟೇ ಇರೋದು ಲಾಜಿಕ್. ಅರ್ಥ ಆಯ್ತಾ? ಓಕೆ, ಲೆಟ್ಸ್ ಡೈವ್ ಟು ನೆಕ್ಸ್ಟ್ ಒನ್. Okay, next is simulate and compare SGD and ADAM optimizers. So idar theory already nodidivi. What are ADAM optimizers? What is SGD? Okay, if you guys have like class attend madididre, what is SGD, what is ADAM optimizers inne ಹೇಳಿದಿವಿ. Okay, so next let's see what is in the code.
Here again input numpy as np. Again you know that numpy is for mathematical operations. Matplotlib is for plotting. ಅಂದರೆ ಏನಾದರೂ ವಿಜುವಲ್ ರೀಪ್ರೆಸೆಂಟೇಷನ್ ಮಾಡಬೇಕಂದ್ರೆ ಮ್ಯಾಟ್ಪ್ಲಾಟ್ಲಿಬ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ಸೊ ಸಿನ್ಸ್ ದೇ ಆರ್ ಆಸ್ಕಿಂಗ್ ಎಸ್ ಜಿ ಡಿ, ಇಲ್ಲಿ ಏನು ಮಾಡ್ತಿದ್ದೀವಿ, ಒಂದು ಫಂಕ್ಷನ್ನ ಡಿಫೈನ್ ಮಾಡ್ಕೋತಿದ್ದೀವಿ, ದಟ್ ಈಸ್ ಲಾಸ್. ಓಕೆ, ಈಗ ಲಾಸ್, ಸೊ ಲಾಸ್ ಅದರದ್ದು ಫಾರ್ಮುಲಾ ಏನಿದೆ ಅಂದರೆ ಎಫ್ ಆಫ್ ವಿ ಎಫ್ ಆಫ್ ಡಬ್ಲ್ಯೂ, ಇಲ್ಲಿದೆ ನೋಡಿ, ಎಫ್ ಆಫ್ ಡಬ್ಲ್ಯೂ ಈಕ್ವಲ್ಸ್ ಟು ಡಬ್ಲ್ಯೂ ಮೈನಸ್ 3 ಸ್ಕ್ವೇರ್ ಆಫ್ 2. ಓಕೆ, ದೆನ್ ಒನ್ ಮೋರ್ ಫಂಕ್ಷನ್ ಡೆರಿವೇಟಿವ್ ಅಂತ ಕನ್ಸಿಡರ್ ಮಾಡಿಕೊಂಡು ದೇರ್ ಇಸ್ ಒನ್ ಮೋರ್ ಫಾರ್ಮುಲಾ, ಅದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, 2 ಫಂಕ್ಷನ್ಸ್ನ ಡಿಕ್ಲೇರ್ ಮಾಡಿದ ಕೂಡಲೇ ಎಸ್ ಡಿ ಜಿ ಆಪ್ಟಿಮೈಸರ್. ಓಕೆ, ಎಸ್ ಡಿ ಜಿ ಆಪ್ಟಿಮೈಸರ್ ಐ ಹೋಪ್ ಇಲ್ಲಿ ಇರ್ಬೋದು. ಓಕೆ, ನಾಟ್ ಮೆನ್ಷನ್ಡ್ ಇಟ್ ಹಿಯರ್, 1 ಸೆಕೆಂಡ್. ಓಕೆ, ಹಿಯರ್ ಎಸ್ ಡಿ ಜಿಯಲ್ಲಿ ಎಲ್ ಆರ್ ಅಂತ ಇದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಈಸ್ ಲರ್ನಿಂಗ್ ರೇಟ್. ಇಲ್ಲಿ ಎಪೋಚಸ್ ಕೊಡ್ತಿದ್ದೀನಿ, ದ್ಯಾಟ್ಸ್ 50 ಎಪೋಚಸ್. ಓಕೆ, ದೆನ್ ದೇರ್ ಈಸ್ ಅ ಹಿಸ್ಟ್ರಿನ ಎಂಟಿ ಬಿಡ್ತಿದ್ದೀನಿ. ಓಕೆ, ಇಲ್ಲಿ ಇನಿಷಿಯಲ್ ವ್ಯಾಲ್ಯೂ, ಸೊ ಸ್ಟಾರ್ಟ್ ಡಬ್ಲ್ಯೂ ಅಂದರೆ ಇಟ್ ಈಸ್ ದ ಇನಿಷಿಯಲ್ ವ್ಯಾಲ್ಯೂ ಆಫ್ ದಿ ಪ್ಯಾರಾಮೀಟರ್ ಡಬ್ಲ್ಯೂ. ಓಕೆ, ದೆನ್ ಎಲ್ ಆರ್ ಅಂದರೆ ಲರ್ನಿಂಗ್ ರೇಟ್, ಎಪೋಚಸ್ ಅಂದರೆ ಎಷ್ಟು ಇಟರೇಷನ್ಸ್ ತೊಗೋಬೇಕು, ದ್ಯಾಟ್ ಈಸ್ ಎಪೋಚಸ್. ಓಕೆ, ಈಗ ಡಿಫಾಲ್ಟ್ನಲ್ಲಿ 50 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್, ಈಗ ಇನಿಷಿಯಲ್ ವೇಟಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ ಸ್ಟೋರ್ಡ್ ಇನ್ ಟು ದ ವೇರಿಯಬಲ್ ಡಬ್ಲ್ಯೂ. ಈ ಹಿಸ್ಟ್ರಿ ಏನಕ್ಕಂದರೆ ಟ್ರ್ಯಾಕ್ ಮಾಡೋಕ್ಕೆ, ಲೈಕ್ ಡಬ್ಲ್ಯೂ ಎಷ್ಟು ಚೇಂಜ್ ಆಗಿದೆ ಓವರ್ ದ ಟೈಮ್, ಎಷ್ಟು ಚೇಂಜ್ ಆಗಿದೆ ಅಂತಕ್ಕೆ. ಸೊ ಫಾರ್ ಇಲ್ಲಿ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಫಾರ್ ಈಸ್ ಫಾರ್ ಲೂಪಿಂಗ್. ಓಕೆ, ಇಲ್ಲೇನು ಮಾಡ್ತಿದ್ದೀವಿ, ಅಪ್ಡೇಟ್ ದ ಪ್ರೊಸೆಸ್ ಫಾರ್ ಎಪೋಚಸ್, ಅಂದರೆ ಎಷ್ಟು ಎಪೋಚಸ್ ಎಷ್ಟು ಸತಿ ಇದು ರನ್ ಆಗಬೇಕಂತ. ಓಕೆ, ಇಲ್ಲಿ ಸಿ ಡಿ ಡಬ್ಲ್ಯೂ ಈಕ್ವಲ್ಸ್ ಟು ಗ್ರೇಡಿಯಂಟ್ ಆಫ್ ಡಬ್ಲ್ಯೂ. ಗ್ರೇಡಿಯಂಟ್ ಆಫ್ ಡಬ್ಲ್ಯೂ ಅಂದರೆ ಆಲ್ರೆಡಿ ನೀವು ಫಂಕ್ಷನ್ ಡಿಫೈನ್ ಮಾಡಿದ್ದೀರಾ, ಅದನ್ನು ಕಾಲ್ ಮಾಡ್ತಿದೆ. ಓಕೆ, ಕಾಲ್ ಮಾಡಿ ಅದು ಏನು ಆಪ್ರೇಷನ್ ಇದೆ ಪರ್ಫಾರ್ಮ್ ಮಾಡಿ ಇಟ್ ವಿಲ್ ಜಸ್ಟ್ ರಿಟರ್ನ್ ಡಬ್ಲ್ಯೂ. ಓಕೆ, ಆಮೇಲೆ ನೆಕ್ಸ್ಟ್ ಅಗೇನ್ ಲರ್ನಿಂಗ್ ರೇಟ್ ಮತ್ತು ಡಬ್ಲ್ಯೂ ಮತ್ತು ಡಿ ಡಬ್ಲ್ಯೂ ಎಲ್ಲ ಫಂಕ್ಷನ್ಸ್ ಸೇರಿ ಒಂದು ಆಪ್ರೇಷನ್ ಆಗುತ್ತೆ, ದಟ್ ಈಸ್ ಗ್ರೇಡಿಯಂಟ್ ಡೀಸೆಂಟ್ ಅಪ್ಡೇಟ್. ಆಮೇಲೆ ಹಿಸ್ಟ್ರಿ ಜೊತೆ ಅಪೆಂಡ್ ಆಗಿ ಬಿಡುತ್ತೆ. ಓಕೆ, ದೆನ್ ರಿಟರ್ನ್ಸ್ ದ ಹಿಸ್ಟ್ರಿ ಫಾರ್ ದಿ, ಇಲ್ಲಿದೆ ನೋಡಿ ಆಲ್ರೆಡಿ ಕಾಲ್ ಮಾಡ್ತಿದ್ದೀರಾ, ಕಾಲ್ ಇಲ್ಲಿ ರಿಟರ್ನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈಸ್ ಅಡಾಮ್ ಆಪ್ಟಿಮೈಸರ್. ಅರ್ಥ ಆಗ್ತಿದೆಯಾ? Are you guys getting? Okay. Next is ADAM optimizer. Okay. Illi kuda will start with initial parameter value, learning rate. LR is learning rate. Beta 1 ಅಂದರೆ ಇಟ್ ಕಂಟ್ರೋಲ್ಸ್ ಹೌ ಮಚ್ ಪಾಸ್ಟ್ ಸ್ಕ್ವೇರ್ ಗ್ರೇಡಿಯಂಟ್ಸ್ ಇನ್ಫ್ಲೂಯೆನ್ಸ್ ದ ಸೆಕೆಂಡ್ ಮೂಮೆಂಟ್ ಎಸ್ಟಿಮೇಷನ್. ಅಂದರೆ ಫಾರ್ ಅಡಾಪ್ಟಿವ್ ಸ್ಕೇಲಿಂಗ್ ಇದು ಯೂಸ್ ಮಾಡ್ತಿದ್ದೀವಿ ಬೆಟಾ 1 ಅಂತ. ಓಕೆ, ಬೆಟಾ 2 ಅಂದರೆ ಪಾಸ್ಟ್ ಸ್ಕ್ವೇರ್ಡ್ ಗ್ರೇಡಿಯಂಟ್ಸ್, ಅಂದರೆ ಸ್ಕ್ವೇರ್ ಗ್ರೇಡಿಯಂಟ್ಸ್ ಎಷ್ಟು ಅಪ್ಡೇಟ್ ಆಗಿದೆ ಅದಕ್ಕೆ. ಓಕೆ, ಹಿಯರ್ ಅಗೇನ್ ಯು ಆರ್ ಯೂಸಿಂಗ್ ಇ ಪಿ ಎಸ್ ಅಂತ ಒಂದು ಸ್ಮಾಲ್ ವೇರಿಯೇಬಲ್ನ ಇದು ಮಾಡ್ತಿದ್ದೀವಿ. ಓಕೆ, ಸೊ ಅಗೇನ್ ಅದು ಅನ್ಡಿಫೈನ್ಡ್ ಆಗಬಾರ್ದು ಅಂತ. ಎಪೋಚಸ್ ಅಗೇನ್ ಎಷ್ಟು ಇಟ್ರೇಷನ್ಸ್ ಆಗಬೇಕು, ಸೊ ಡಿಫಾಲ್ಟ್ ಐ ಹ್ಯಾವ್ ಗಿವನ್ ಇಟ್ ಆಸ್ 50. ಓಕೆ, ನೆಕ್ಸ್ಟ್ ಅಗೇನ್ ದ ಸೇಮ್ ಥಿಂಗ್, ಡಬ್ಲ್ಯೂ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, m = 0, v = 0 ಅಂತ ಒಂದು ಎಸ್ಟಿಮೇಷನ್ಸ್ ಕೊಟ್ಟಿದ್ದೀನಿ.
ಎಮ್ ಏನು ಸ್ಟೋರ್ ಮಾಡುತ್ತಂದರೆ ಎಕ್ಸ್ಪೋನೆನ್ಷಿಯಲಿ ಡಿಕೇಯಿಂಗ್ ಆವ್ರೇಜ್ ಆಫ್ ಗ್ರೇಡಿಯಂಟ್ ಸ್ಟೋರ್ ಮಾಡುತ್ತೆ. ಆ್ಯಂಡ್ ವಿ ಸ್ಟೋರ್ಸ್ ದಿ ಎಕ್ಸ್ಪೋನೆನ್ಷಿಯಲಿ ಡಿಕೇಯಿಂಗ್ ಆವ್ರೇಜ್ ಆಫ್ ಸ್ಕ್ವೇರ್ಡ್ ಗ್ರೇಡಿಯಂಟ್ಸ್. ಓಕೆ, ದೆನ್ ಹಿಸ್ಟ್ರಿ ಕೀಪ್ಸ್ ದ ಟ್ರ್ಯಾಕ್ ಆಫ್ ಆಲ್ ದಿ ಅಪ್ಡೇಟೆಡ್. ಅಗೇನ್ ಏನೆಲ್ಲ ಚೇಂಜಸ್ ಆಗ್ತಿದೆ ಅದು ಹಿಸ್ಟ್ರಿಯಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಫಾರ್ ಟಿ ಇನ್ ರೇಂಜ್ ಇಲ್ಲಿ ಅಗೇನ್ ಯು ಆರ್ ಯೂಸಿಂಗ್ ದ ಫಾರ್ ಲೂಪ್. ಇಯರ್ ನೋಡ್ರಿ ಮತ್ತೆ ಗ್ರೇಡಿಯಂಟ್ನ ಕಾಲ್ ಮಾಡ್ತಿದ್ದೀರಾ ಆ್ಯಂಡ್ ಯೂಸಿಂಗ್ ಬೀಟಾ 1 ಆ್ಯಂಡ್ ಬೀಟಾ 2 ದೆರ್ ಇಸ್ ಸಮ್ ಕ್ಯಾಲ್ಕುಲೇಷನ್. ಆಫ್ಟರ್ ಪ್ರೊಸೀಡಿಂಗ್ ದಿ ಕ್ಯಾಲ್ಕುಲೇಷನ್ ಎಮ್ ಏನಂದರೆ ಆವ್ರೇಜ್ ಆಫ್ ದಿ ಗ್ರೇಡಿಯಂಟ್ಸ್. ಓಕೆ, ವಿ ಏನಂದರೆ ಆವ್ರೇಜ್ ಆಫ್ ದಿ ಸ್ಕ್ವೇರ್ಡ್ ಗ್ರೇಡಿಯಂಟ್ಸ್. ಈ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ. ಬೀಟಾ 1 ಬೀಟಾ 2 ಈಸ್ ಫಾರ್ ಸ್ಕ್ವೇರ್ಡ್ ಗ್ರೇಡಿಯಂಟ್ಸ್ ಆ್ಯಂಡ್ ಬೀಟಾ 1 ಈಸ್ ಫಾರ್ ಗ್ರೇಡಿಯಂಟ್ಸ್. ಓಕೆ, ಸೊ ಇದು ಏನು ಮಾಡುತ್ತಂದರೆ ಇಟ್ ಮೇಕ್ಸ್ ರಿಮೆಂಬರ್ ದಿ ಪಾಸ್ಟ್ ಗ್ರೇಡಿಯಂಟ್ಸ್. ಓಕೆ, ಸೊ ವೆನ್ ಯು ರಿಟರ್ನ್ ಇದು ಹಿಸ್ಟ್ರಿ ಮತ್ತೆ ರಿಟರ್ನ್ ಆಗ್ತಿದೆ. ಸೀಲ್ ನೋಡಿ ಸ್ಟಾರ್ಟ್ ವಿತ್ನ 0 ಅಂತ ಆಲ್ರೆಡಿ ಮೆನ್ಷನ್ ಮಾಡಿದ್ದೀರಾ, ಇದನ್ನೇ ಯೂಸ್ ಮಾಡ್ತಿದ್ದೀರಾ. ಓಕೆ, ಸೊ ದಿಸ್ ಈಸ್ ಆಲ್ ಫಾರ್ ಪ್ಲಾಟಿಂಗ್ ದ ವಿಜುವಲೈಸೇಷನ್. ಒಂದ್ಸಲ ರನ್ ಮಾಡಿ ತೋರಿಸ್ತೀನಿ. See, SDM was SGD versus ADAM ಆಪ್ಟಿಮೈಸರ್ಸ್ನ ಡಿಫ್ರೆನ್ಸ್ ತೋರಿಸ್ತಿದೆ. ಓಕೆ, ಇದು ಬ್ಲೂ ಏನಿದೆ ಅಲ್ಲ ದಿಸ್ ಈಸ್ ಫಾರ್ SGD ಆ್ಯಂಡ್ ಆರೆಂಜ್ ಏನಿದೆ ಅಲ್ಲ ದಟ್ ಈಸ್ ಫಾರ್ ADAM. ಓಕೆ, ಸೊ ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಇಲ್ಲಿದೆ ವೇಟ್ ಪ್ಲಸ್ ಎಪೋಚ್. ಓಕೆ, ಎಕ್ಸ್ ಆ್ಯಕ್ಸಿಸಲ್ಲಿ ಎಪೋಚ್ ಇದೆ, ದಟ್ ಈಸ್ ನಂಬರ್ ಆಫ್ ಟ್ರೈನಿಂಗ್ ಸ್ಟೆಪ್ಸ್ ಅಂದರೆ ಎಷ್ಟಿದೆ 50 ಇದೆ ನಿಮ್ಮದು. ಆ್ಯಂಡ್ ಇದು ವೇಟ್ ವ್ಯಾಲ್ಯೂ ಎಷ್ಟು ಇನ್ಕ್ರೀಸ್ ಆಗಿದೆ ಇನ್ SGD ಆ್ಯಂಡ್ ADAMಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಬೇಸ್ಡ್ ಆನ್ ದಿಸ್ ಇದಿದೆ. ಓಕೆ, ಬ್ಲೂ ಲೈನ್ ವಿತ್ ಸರ್ಕಲ್ ದಿಸ್ SGD ಆ್ಯಂಡ್ ಆರೆಂಜ್ ಅಂದರೆ ADM. ಎನಿ ಇಶ್ಯೂಸ್ ರಿಗಾರ್ಡಿಂಗ್ ದಿಸ್? Any doubts? Okay, can I proceed further? Okay. ಓಕೆ, ನೆಕ್ಸ್ಟ್ ಟೆನ್ಸರ್ ಫ್ಲೋ, ಕೆರಾಸ್ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಇದೆ. ಸೊ MLP ಅಂದರೆ ಏನು? ಮಲ್ಟಿಪಲ್ ಲೇಯರ್ ಪರ್ಸೆಪ್ಟ್ರಾನ್. ನೀವು ನಿನ್ನೆ ನೋಡಿದ್ರಿ ಪರ್ಸೆಪ್ಟ್ರಾನ್ ಅಂದರೆ ಇಟ್ ಈಸ್ ಅ ಸಿಂಗಲ್ ಲೇಯರ್ ನ್ಯೂರಲ್ ನೆಟ್ವರ್ಕ್. ಓಕೆ, ಹಿಯರ್ ಈಸ್ ಅ ಮಲ್ಟಿಪಲ್ ಲೇಯರ್ ಪರ್ಸೆಪ್ಟ್ರಾನ್, ದಟ್ ಈಸ್ ಮಲ್ಟಿಪಲ್ ಲೇಯರ್ ನ್ಯೂರಲ್ ನೆಟ್ವರ್ಕ್ಸ್. ಓಕೆ, ಸೊ ಇದು ಮಲ್ಟಿ ಲೇಯರ್ ಯಾಕೆ ಕಾಲ್ ಮಾಡ್ತಿದ್ದೀವಿ ಅಂದರೆ ಇಟ್ ಹ್ಯಾಸ್ ಮೋರ್ ದ್ಯಾನ್ ಒನ್ ಲೇಯರ್. ಓಕೆ, ಹಿಡನ್ ಲೇಯರ್ಸ್ ನಿನ್ನೆ ಒಂದೇ ಲೇಯರ್ ಇತ್ತು, ಹಿಯರ್ ದೇರ್ ಆರ್ ಮಲ್ಟಿಪಲ್ ಲೇಯರ್ಸ್. ಅಗೇನ್ ಮತ್ತೆ ನಿನ್ನೆ ಥರನೇ ಇದರಲ್ಲಿ ಕೂಡ ಸೇಮ್ ಸ್ಟ್ರಕ್ಚರ್ ಇರುತ್ತೆ. ಇನ್ಪುಟ್ ಲೇಯರ್, ಹಿಡನ್ ಲೇಯರ್ಸ್, ಔಟ್ಪುಟ್ ಲೇಯರ್ಸ್ ಆ ಥರ. ಓಕೆ ಓಕೆ ನೆಕ್ಸ್ಟ್. ಓಕೆ, ಇದು ಐರಿಸ್ ಡೇಟಾ ಸೆಟ್ ಏನಿದೆ ಅಂತ ಐ ವಿಲ್ ಶೋ ಯು ಇನ್ ದ ಪ್ರೋಗ್ರಾಮ್ ಇಟ್ ಸೆಲ್ಫ್. ಸೊ ಈ ಥರ ನ್ಯೂರಲ್ ನೆಟ್ವರ್ಕ್ ಆರ್ಕಿಟೆಕ್ಚರ್ ಇರುತ್ತೆ ಅದೊಂದು. ಓಕೆ, ಇನ್ಪುಟ್ ಲೇಯರ್ 4 ನ್ಯೂರಾನ್ಸ್ ಇರುತ್ತೆ. ನಿನ್ನೆ ನೀವು ನೋಡಿದ್ರಿ ಇನ್ ಸಮ್ ಎಕ್ಸಾಂಪಲ್ಸ್ ಇನ್ಪುಟ್ ಲೇಯರ್ ವಾಸ್ 2 ಇತ್ತು, ಹಿಡನ್ ವಾಸ್ 2 ಆ್ಯಂಡ್ ಔಟ್ಪುಟ್ ವಾಸ್ 1 ಫಾರ್ ದಿ ZOR ಗೇಟ್ ನಿನ್ನೆ. ಸೊ ಹಿಯರ್ ಇಟ್ ಈಸ್ ಸಮಥಿಂಗ್ ಲೈಕ್ ಡಿಫ್ರೆಂಟ್. ಇದನ್ನು ನಾವು ಲೈಕ್ ಇನ್ ದ ಪ್ರೋಗ್ರಾಮ್ ವೈಸ್ ಹೋಗುವ. ಓಕೆ, ಸೊ ಕೆರಾಸ್ ಈಸ್ ಲೈಕ್ ಡೀಪ್ ಲರ್ನಿಂಗಲ್ಲಿ ಕೆರಾಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಟ್ ಈಸ್ ಒನ್ ಆಫ್ ದಿ ಹೈ ಲೆವೆಲ್ ಡೀಪ್ ಲರ್ನಿಂಗ್ API. ಓಕೆ, ಸೊ ಕೆರಾಸ್ ಅಂದರೆ ಬೇಸಿಕಲಿ ವಾಟ್ ಇಟ್ ಈಸ್ ಡನ್, ಲಿಟಲ್ ಕೋಡ್ ಬೇಕಾಗತ್ತೆ ಜಸ್ಟ್. ಓಕೆ, ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್ ಫಾರ್ MLPs, CNNs, RNNs. ಮುಂದೆ ಟ್ರಾನ್ಸ್ಫಾರ್ಮರ್ಸ್ ಕರಿತೀರಾ, ಲೈಕ್ ಈಗ ಮೇ ಬಿ ChatGPT ಗೊತ್ತು ಎಲ್ರಿಗೂ. ಸೊ ಅದರಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಯೂಸ್ ಆಗ್ತವೆ, ಅದಕ್ಕೂ ಬೇಸ್ ಇಸ್ ಕೆರಾಸ್. ಓಕೆ, ಸೊ ಬೇಸಿಕ್ ಏನಂದರೆ ಜಸ್ಟ್ ಈಗ ನಾರ್ಮಲಿ ನಂಪೈಯಲ್ಲಿ ಹೆಂಗೆ ಇಂಪೋರ್ಟ್ ನಂಪೈ ಆಸ್
NP ಅಂತ ಹೇಳ್ತೀರಾ, ಇದರಲ್ಲಿ ವಾಟ್ ಯು ಡೂ ಇಸ್ ಫ್ರಮ್ ಟೆನ್ಸರ್ ಫ್ಲೋ ಇಂಪೋರ್ಟ್ ಕೆರಾಸ್ ಅಂತ ಬರುತ್ತೆ. ಫಸ್ಟ್ ಇಸ್ ಟೆನ್ಸರ್ ಫ್ಲೋ, ಓಕೆ, ನೆಕ್ಸ್ಟ್ ಇಸ್ ಕೆರಾಸ್. ಸೊ ಕೆರಾಸ್ ಇಸ್ ಬಿಲ್ಡ್ ಆನ್ ಟಾಪ್ ಆಫ್ ದಿ ಟೆನ್ಸರ್ ಫ್ಲೋ. So TensorFlow again, it is a open source deep learning framework. Okay, it is a framework which was developed by Google at that time. Okay, so it is widely used in deep learning models like CNN, RNN, transformers, machine learning task ನೀವೆಲ್ಲ ಮಾಡಿದ್ದೀರಾ ಆಲ್ರೆಡಿ, ರಿಗ್ರೆಷನ್, ಕ್ಲಸ್ಟರಿಂಗ್, ಅದರಲ್ಲೆಲ್ಲ ಇದೆಲ್ಲ ಯೂಸ್ ಆಗುತ್ತೆ. ಓಕೆ, ವೈ ಟೆನ್ಸರ್ಫ್ಲೋ ಅಂತ ಹೇಳಿದರೆ ಇಟ್ ಈಸ್ ಹೈ ಸ್ಕೇಲೇಬಲ್, ಓಕೆ, ಪ್ರೊಡಕ್ಷನ್ ರೆಡಿ ಆಲ್ರೆಡಿ, ಮತ್ತು ಇದರಲ್ಲಿ ಕೆಲವೊಂದು ಪ್ರೀಟ್ರೇನ್ ಮಾಡೆಲ್ಸ್ ಕೂಡ ಇದ್ದಾವೆ, ಅದು ನೋಡುವ ಮುಂದೆ. ಓಕೆ ಓಕೆ PyTorch ಈಸ್ ಒನ್ ಮೋರ್ ಓಪನ್ ಸೋರ್ಸ್ ಡೀಪ್ ಲರ್ನಿಂಗ್ ಫ್ರೇಮ್ವರ್ಕ್. ಇದು ಫೇಸ್ಬುಕ್ದವರು ಆವಾಗ ಮಾಡಿದರು ಫಾರ್ AI ರಿಸರ್ಚ್. ಓಕೆ, ದಿಸ್ ಈಸ್ ಆಲ್ಸೋ ವೈಡ್ಲಿ ಯೂಸ್ಡ್. ಈಗ 3 ಲೈಬ್ರರೀಸಿಗೆ ನೀವು ಡೀಪ್ ಲರ್ನಿಂಗಲ್ಲಿ ಯೂಸ್ ಮಾಡೋದಂದರೆ ಇವೆ: PyTorch, Keras ಆ್ಯಂಡ್ TensorFlow. Okay, this also will go through code one by one. So this is the difference between the Keras, TensorFlow and PyTorch. Keras is easy to use anta helbodu, rapid prototyping. TensorFlow is production ready already, scalable, it is very large, like used for large ecosystem. PyTorch, it is flexible, research focused, dynamic execution and all. Okay. Okay, underfitting ಮತ್ತು ಓವರ್ಫಿಟ್ಟಿಂಗ್, ಐ ಶೋ ಯು ಮತ್ಲಬ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್. ಅಂಡರ್ಫಿಟ್ಟಿಂಗ್ ಅಂದರೆ ವೆನ್ ಮೇ ಬಿ ಇದು ನೀವು ಆಲ್ರೆಡಿ ML ಅಲ್ಲಿ ಕಲ್ತಿರ್ತೀರ. ಓಕೆ, ಅಂಡರ್ಫಿಟ್ಟಿಂಗ್ ಅಂದರೆ ಏನು? ವೆನ್ ಮಾಡೆಲ್ ಇಸ್ ಟೂ ಸಿಂಪಲ್ ಆದಾಗ ಟು ಕ್ಯಾಪ್ಚರ್ ದಿ ಪ್ಯಾಟರ್ನ್ಸ್. ಓಕೆ, ಇಟ್ ಪರ್ಫಾರ್ಮ್ಸ್ ಅಂದರೆ ಲೋ ಟ್ರೈನಿಂಗ್ ಆದಾಗ ಟೆಸ್ಟ್ ಅಕ್ಯುರಸಿ ಎಲ್ಲ ಲೋ ಇರುತ್ತೆ, ಆವಾಗ ಮಾಡೆಲ್ ವಿಲ್ ಬಿ ಅಂಡರ್ಫಿಟ್ಟೆಡ್. ಓಕೆ, ಈ ಅಂಡರ್ಫಿಟ್ಟಿಂಗ್ ಯಾಕಾಗತ್ತೆ ಅಂತ ಹೇಳಿದರೆ, ಫ್ಯೂ ಫೀಚರ್ಸ್ ಇದ್ದರೆ, ಲೈಕ್ ಏನೋ ಒಂದು ನೀವು ಮಾಡೆಲ್ ಟ್ರೈನ್ ಮಾಡ್ತಿದ್ದೀರಾ, ವೆರಿ ಲೆಸ್ ಫೀಚರ್ಸ್ ಇದ್ದರೆ ಆವಾಗ ಅಂಡರ್ಫಿಟ್ಟಿಂಗ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ನಾಟ್ ಇನಫ್ ಅಪೋಚಸ್ ಕಡಿಮೆ ಮಾಡಿದರೆ, ಈಗ ನೀವು ಅಪೋಚಸ್ ಅಂದರೆ ನಂಬರ್ ಆಫ್ ದಿ ಇಟ್ರೇಷನ್ಸ್ ಟು ಟ್ರೈನ್, ಅದು ಕಡಿಮೆ ಆಗಿದ್ದರೆ ಕೂಡ ಅಂಡರ್ಫಿಟ್ಟಿಂಗ್ ಆಗ್ಬೋದು. ಓಕೆ, ದೆನ್ ಈಗ ಅಂಡರ್ಫಿಟ್ಟಿಂಗ್ ಮಾಡೆಲ್ ಆಗಿದೆ ಅಂದರೆ ಸೈನ್ಸ್ ಏನಿರುತ್ತೆ ಅಂದರೆ ಬೇಸಿಕಲಿ ಟ್ರೈನಿಂಗ್ ಎರರ್ ತುಂಬ ಹೈ ಇರುತ್ತೆ. ಓಕೆ, ಟೆಸ್ಟ್ ಎರರ್ ಕೂಡ ಹೈ ಇರುತ್ತೆ, ಆವಾಗ ಲೈಕ್ ಯು ಕ್ಯಾನ್ ಸೇ ದಟ್ ಮಾಡೆಲ್ ಈಸ್ ಅಂಡರ್ಫಿಟ್ಟೆಡ್. ಓಕೆ, ಇದನ್ನು ಹೆಂಗೆ ಫಿಕ್ಸ್ ಮಾಡೋದಂತ ಹೇಳಿದರೆ, ವಿ ಕ್ಯಾನ್ ಯೂಸ್ ಮೋರ್ ಕಾಂಪ್ಲೆಕ್ಸ್ ಮಾಡೆಲ್. ಓಕೆ, ಡೀಪ್ ನ್ಯೂರಲ್ ನೆಟ್ವರ್ಕ್ ಯೂಸ್ ಮಾಡ್ಬೋದು, ಮೋರ್ ಫೀಚರ್ಸ್ನ ಆ್ಯಡ್ ಮಾಡ್ಬೋದು, ಅಪೋಚಸ್ನ ಇನ್ಕ್ರೀಸ್ ಮಾಡ್ಬೋದು. ಆ ಥರ ಎಲ್ಲ ಮಾಡಿದರೆ ಅಂಡರ್ಫಿಟೆಡ್ ಕ್ಯಾನ್ ಬಿ ರೆಡ್ಯೂಸ್ಡ್. ಓಕೆ, ದೇರ್ ಈಸ್ ಒನ್ ಮೋರ್, ಅದೇ ಥರ ಓವರ್ಫಿಟ್ಟಿಂಗ್ ಅಂದರೆ ಏನಾಗುತ್ತೆ, ವೆನ್ ಮಾಡೆಲ್ ಲರ್ನ್ಸ್ ದ ಡೇಟಾ ವೆರಿ ವೆಲ್, ಡೇಟಾನ ಲರ್ನ್ ಮಾಡುತ್ತೆ, ಇನ್ಕ್ಲೂಡಿಂಗ್ ಅದರಲ್ಲಿ ನಾಯ್ಸ್ ಏನಿರುತ್ತೆ, ರ್ಯಾಂಡಮ್ ಫ್ಲಕ್ಚುಯೇಷನ್ಸ್ ಏನಿರುತ್ತೆ, ಇನ್ಸ್ಟೆಡ್ ಆಫ್ ಜಸ್ಟ್ ನಾರ್ಮಲ್ ಡೇಟಾ ಏನು ಪ್ಯಾಟರ್ನ್ ಇರುತ್ತಲ್ಲ, ಅಪಾರ್ಟ್ ಫ್ರಮ್ ದ್ಯಾಟ್ ಅದರಲ್ಲಿ ಏನು ನಾಯ್ಸ್ ಇರುತ್ತೆ, ರ್ಯಾಂಡಮ್ ಏನಾದರೂ ಫ್ಲಕ್ಚುಯೇಷನ್ಸ್ ಏನಾದರೂ ಇದೆ, ಅದನ್ನು ಕೂಡ ಲರ್ನ್ ಮಾಡುತ್ತೆ. ಓಕೆ, ಸೊ ಬಟ್ ವೆನೆವರ್ ನ್ಯೂ ಡೇಟಾ ನಾವು ಅದಕ್ಕೆ ಕೇಳಿದರೆ ಇಟ್ ವಿಲ್ ರಿಯಾಕ್ಟ್ ವೆರಿ ಬ್ಯಾಡ್, ಆ ಥರ. ಓಕೆ, ಇದ್ರ ಕಾಸಸ್ ಏನಾಗುತ್ತೆ ಅಂತ ಹೇಳಿದರೆ, ಲೈಕ್ ಇಟ್ ಈಸ್ ಬಿಕಾಸ್ ದಟ್ ಟೂ ಲಿಟಲ್ ಡೇಟಾ, ಟೂ ಮೆನಿ ಫೀಚರ್ಸ್ ತುಂಬ ಇರುತ್ತೆ, ಬಟ್ ವಿದೌಟ್ ರೆಗ್ಯುಲರೈಸೇಷನ್. ಓಕೆ, ಟ್ರೈನಿಂಗ್ ಟೂ ಲಾಂಗ್ ಮಾಡ್ತೀರಿ ವಿದೌಟ್ ಅರ್ಲಿ ಸ್ಟಾಪಿಂಗ್, ಅವಾಗೆಲ್ಲ ಓವರ್ಫಿಟ್ಟಿಂಗ್ ಆಗುತ್ತೆ. ಸೈನ್ಸ್ ಏನಂದರೆ ಟ್ರೈನಿಂಗ್ ಎರರ್ ತುಂಬ ಲೋ ಇರುತ್ತೆ, ಟೆಸ್ಟಿಂಗ್ ಎರರ್ ವಿಲ್ ಬಿ ವೆರಿ ಹೈ. ಓಕೆ, ಮಾಡೆಲ್ ಪ್ರಿಡಿಕ್ಷನ್ ಲುಕ್ ಲೈಕ್ ಎವ್ರಿ ಸ್ಮಾಲ್ ಡೀಟೇಲ್ ಇನ್ ದ ಟ್ರೈನಿಂಗ್ ಡೇಟಾ. ಇದನ್ನು ಹೆಂಗೆ ಫಿಕ್ಸ್ ಮಾಡಬೇಕಂತ ಹೇಳಿದರೆ, ಯು ಕ್ಯಾನ್ ಕಲೆಕ್ಟ್ ಮೋರ್ ಟ್ರೈನಿಂಗ್ ಡೇಟಾ. ಓಕೆ, ಮೋರ್ ಡೇಟಾ ಕಲೆಕ್ಟ್ ಮಾಡಬೇಕು, ಕ್ರಾಸ್ ವ್ಯಾಲಿಡೇಷನ್ ಮಾಡಬೇಕು, ಮತ್ತು ಅದರಲ್ಲಿ ಹೈಪರ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ, ಅದನ್ನು ಟ್ಯೂನ್ ಮಾಡಬೇಕು. ಓಕೆ, ದಿಸ್ ಈಸ್ ಆಲ್ ಫಾರ್ ಓವರ್ಫಿಟ್ಟಿಂಗ್. Good fit is something but balanced. Okay, good fit is nothing but it is a balanced when it tries to capture the true underlying patterns. ಅಂದರೆ ಏನೋ ಒಂದು ಡೇಟಾ ಸೆಟ್ ಮಾಡ್ತಿದ್ದೀರಿ, ಅದನ್ನು ಟ್ರೈನ್ ಮಾಡ್ತಿದ್ದೀರಿ, ಇಫ್ ದ ಡೇಟಾ ಸೆಟ್ ಈಸ್ ವೆರಿ ಪ್ರಾಪರ್ ಇಟ್ ವಿಲ್ ಬಿ ಬ್ಯಾಲೆನ್ಸ್ಡ್. ಇದರದ್ದು ಟ್ರೈನಿಂಗ್ ಕೂಡ ಹೈ ಇರುತ್ತೆ ಆ್ಯಂಡ್ ಟೆಸ್ಟ್ ಅಕ್ಯುರಸಿ ವಿಲ್ ಬಿ ಆಲ್ಸೋ ವೆರಿ ಹೈ. ಓಕೆ,
I hope you understood the difference between the underfitting, overfitting and good fit. I hope that is clear. Okay, next is ಇಲ್ಲಿ write a program using the Keras or PyTorch to build and train MLP on iris or digits data set ಅಂತ ಇದೆ. ಓಕೆ, ಇದು ಆಲ್ರೆಡಿ ನಾನು ಹೇಳಿದೀಗ. ಸೊ ಲೆಟ್ಸ್ ಡೈರೆಕ್ಟ್ಲಿ ಗೋ ಟು ದ ಕೋಡ್. So again NumPy is for basic array operations. TensorFlow ಅಂತ ಇದೆ. TensorFlow ಆಲ್ರೆಡಿ ಈಗ ಜಸ್ಟ್ ನೀವು ನೋಡಿದ್ರಿ. TensorFlow is for building and training the MLP model. ಓಕೆ, ಈಗ ಇದರಲ್ಲಿ scikit-learn ಅಂತ ಇದೆ. This scikit-learn already you have seen in the ML. ಓಕೆ, ಇದನ್ನು ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀವಿ ಲೋಡ್ ದ ಡೇಟಾ ಸೆಟ್ನ ಸ್ಪ್ಲಿಟ್ ಮಾಡೋಕ್ಕೆ, ಓಕೆ, ಆ್ಯಂಡ್ ಫೀಚರ್ನ ಸ್ಕೇಲ್ ಮಾಡೋಕ್ಕೆ, ಎನ್ಕೋಡ್ ಲೇಬಲ್ಸ್ ಮಾಡೋಕ್ಕೆ. ಇದೆಲ್ಲ ನೀವು ಆಲ್ರೆಡಿ ಯು ಹ್ಯಾವ್ ಸೀನ್ ಇನ್ ದಿ ML ಪಾರ್ಟ್. ಓಕೆ, ಇಲ್ಲಿ ಹೊಸದೇನು ಬರೋದಂದರೆ ಜಸ್ಟ್ ನಿಮ್ಮ TensorFlow ಅಷ್ಟೇ. ಓಕೆ, ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ಅಂದರೆ ಐರಿಸ್ ಡೇಟಾ ಸೆಟ್ ಅಂತ ಇದೆ ಆಲ್ರೆಡಿ. ಓಕೆ, ಇದು ಐರಿಸ್ ಡೇಟಾ ಸೆಟ್ ಇಸ್ ಆಲ್ರೆಡಿ ಒಂದು ಪ್ರೀ-ಟ್ರೈನ್ಡ್ ಡೇಟಾ ಸೆಟ್. ಐ ಕ್ಯಾನ್ ಸೇ ಇಟ್ ಈಸ್ ಪ್ರೀ-ಲೋಡೆಡ್ ಡೇಟಾ ಸೆಟ್. ಇದನ್ನು ಜಸ್ಟ್ ಲೋಡ್ ಮಾಡಿದರೆ ಸಾಕು. ವಿಲ್ ಜಸ್ಟ್ ಸಿ ದ ಲೈಕ್ ಇಟ್ ವಿಲ್ ಲೋಡ್ ದ ಡೇಟಾ ಸೆಟ್. ಓಕೆ, ಇಲ್ಲಿ ಏನು ಮಾಡ್ತಿದ್ದೀರ ಅಂದರೆ x=iris.data ಅಂತ ಒಂದು ಇದು ಮಾಡ್ತಿದ್ದೀರ. ಸೊ ಇಲ್ಲಿ ಫೀಚರ್ಸ್ನ ಲೈಕ್ ಸೆಪಲ್ ಲೆಂತ್, ಸೆಪಲ್ ವಿಡ್ತ್, ಪೆಟಲ್ ವಿಡ್ತ್ ಆ ಥರ ಫೀಚರ್ಸ್ನ ಇದು ಮಾಡ್ಕೋತಿದ್ದೀವಿ. ಓಕೆ, ಮತ್ತು ಇನ್ನೊಂದು y=iris.target.reshape. ಓಕೆ, ಇಲ್ಲಿ ಬೇಸಿಕಲಿ ಡೇಟಾ ಅಂದರೆ 150 ಸ್ಯಾಂಪಲಿಂದಿದೆ. ಓಕೆ, ಅಂದರೆ 4 ಫೀಚರ್ ಪರ್ ಸ್ಯಾಂಪಲ್. ಓಕೆ, 150 × 4 ಫೀಚರ್ಸ್ನ ಇದು ಮಾಡ್ತಿದ್ದೀವಿ. ಟಾರ್ಗೆಟ್ ಲೇಬಲ್ಸ್ ಏನಂದರೆ ಅದರಲ್ಲಿ ಟಾರ್ಗೆಟ್ ಲೇಬಲ್ಸ್ ಇದ್ದಾವೆ. ಎಕ್ಸ್ಕ್ಯೂಸ್ ಮಿ. x=iris.data ಅಂತ ಕೊಟ್ಟಾಗ ಇದು ಏನು ಮಾಡೋದಂದರೆ ಬೇಸಿಕಲಿ ಇಟ್ ಫೀಚರ್ಸ್ ದ ಮ್ಯಾಟ್ರಿಕ್ಸ್. ಓಕೆ, ಅದರದ್ದು ಶೇಪು ಐರಿಸ್ ಡೇಟಾ ಸೆಟ್ಟಿನ ಶೇಪು 150 × 4 ಇದೆ ಆಲ್ರೆಡಿ. ಓಕೆ, ದೆನ್ y=iris.reshape -1, ಇದೇನು ಮಾಡುತ್ತಂದರೆ ಇಟ್ ಕನ್ವರ್ಟ್ಸ್ ದ ಕಾಲಮ್ ಇಂಟು ವೆಕ್ಟರಲ್ಲಿ 2D ಅರೇಯಲ್ಲಿ ಕನ್ವರ್ಟ್ ಮಾಡುತ್ತೆ. ಓಕೆ, ವಾಟ್ ಎವರ್ ದ ಡೇಟಾ ಇಸ್ ದೇರ್ ಇಟ್ ಈಸ್ ರೀಶೇಪ್ಡ್. ಓಕೆ, ರೀಶೇಪ್ ಮಾಡಿ ನೆಕ್ಸ್ಟ್ ಈಸ್ ಒನ್ ಹಾಟ್ ಎನ್ಕೋಡ್ ದಿ ಲೇಬಲ್ಸ್ ಅಂತ ಇದೆ. ಇಲ್ಲೇನು ಮಾಡ್ತಿದ್ದೀರಿ ಅಂದರೆ ಲೇಬಲಿಂಗ್ ಮಾಡ್ತಿದ್ದೀರಿ. ಓಕೆ, ಲೈಕ್ 0, 1, 2 ಈಸ್ ಕನ್ವರ್ಟೆಡ್ ಇಂಟು ಅಂದರೆ ನೀವು ಬೈನರಿಯಲ್ಲಿ ಕನ್ವರ್ಟ್ ಮಾಡ್ತಿದ್ದೀರಿ. ಓಕೆ, ಆ ಥರ ಕನ್ವರ್ಟ್ ಮಾಡಿದಾಗ ಜಸ್ಟ್ ಯು ಹ್ಯಾವ್ ಟು ಡೂ ಈಸ್ ಒನ್ ಹಾಟ್ ಎನ್ಕೋಡಿಂಗ್ ಮಾಡಿದರೆ ಇಟ್ ವಿಲ್ ಜಸ್ಟ್ ಕನ್ವರ್ಟ್ ಇಟ್. ಓಕೆ, ಓಕೆ, ನೆಕ್ಸ್ಟ್ ಈಸ್ ಲೈಕ್ ಈ ಫೀಚರ್ಸ್ನ ನಾರ್ಮಲೈಸ್ ಮಾಡ್ತೀರಿ. ಓಕೆ, ನಾರ್ಮಲೈಸ್ ಯಾಕೆ ಮಾಡ್ತೀರಿ ಅಂದರೆ ಇಟ್ ಹೆಲ್ಪ್ಸ್ ದ ನ್ಯೂರಲ್ ನೆಟ್ವರ್ಕ್ ಟು ಟ್ರೈನ್ ಫಾಸ್ಟರ್. ಓಕೆ, ಮತ್ತು ಏನಾದರೂ ಬಯಾಸ್ ಫ್ರಮ್ ದ ಫೀಚರ್ ಮತ್ತು ಸ್ಕೇಲ್ ಡಿಫ್ರೆನ್ಸ್ ಆದರೆ ಇಟ್ ವಿಲ್ ನಾರ್ಮಲೈಸ್, ಇಟ್ ವಿಲ್ ಸ್ಟ್ಯಾಂಡರ್ಡೈಸ್. ಓಕೆ, ಅದಕ್ಕೆ ಏನು ಮಾಡ್ತಿದ್ದೀವಿ ಅಂದರೆ ವಿ ನಾರ್ಮಲೈಸ್ ದ ಫೀಚರ್ ವ್ಯಾಲ್ಯೂಸ್ ಇಲ್ಲಿ. ನೆಕ್ಸ್ಟ್ ಈಸ್ ವಿತ್ ಇಲ್ಲಿ ಆಲ್ರೆಡಿ ಐ ಗೆಸ್ ದಿಸ್ ಯು ಹ್ಯಾವ್ ಸೀನ್ ಇನ್ ದಿ ಸ್ಕೈಕಿಟ್ ಅಂದರೆ ಇದು ML ನೋಡಿರ್ತೀರ. ಟೆಸ್ಟ್ ಮತ್ತು
ಟ್ರೈನ್ ಸ್ಪ್ಲಿಟ್ ಮಾಡ್ತಿದ್ದೀರಾ. ಓಕೆ, ಈ ಫೀಚರ್ ಇದೆ ಲೈಕ್ ಸ್ಕೈಕಿಟ್ ಮಾಡೆಲ್ ಸೆಲೆಕ್ಷನ್. ಇಲ್ಲಿಂದ ಇಂಪೋರ್ಟ್ ಮಾಡ್ಕೋತಿದ್ದೀರಾ, ದಟ್ ಈಸ್ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಇದು ಫಂಕ್ಷನ್ ಏನು ಮಾಡುತ್ತಂದರೆ ನಿಮ್ಮದು ಡೇಟಾ ಸೆಟ್, ಇದು ಏನು ಡೇಟಾ ಸೆಟ್ ಇದೆ ಅಲ್ಲ, ಇದನ್ನು ಟ್ರೈನಿಂಗ್ ಆ್ಯಂಡ್ ಟೆಸ್ಟಿಂಗ್ ಸಬ್ಸೆಟ್ಟಲ್ಲಿ ಕನ್ವರ್ಟ್ ಮಾಡುತ್ತೆ. ದಿಸ್ ಎನ್ಶೋರ್ಸ್ ದ್ಯಾಟ್ ಮಾಡೆಲ್, ವಾಟ್ ಎವರ್ ದ ಮಾಡೆಲ್ ಈಸ್ ದೇರ್ ಫ್ರಮ್ ದ ಟ್ರೈನಿಂಗ್ ಡೇಟಾ ಈಸ್ ಲೇಟ್ಲಿ ಇವ್ಯಾಲ್ಯುಯೇಟೆಡ್ ಆನ್ ದಿ ಅನ್ಸೀನ್ ಡೇಟಾ. ಈಗ ಅನ್ಸೀನ್ ಡೇಟಾ ಇರುತ್ತೆ, ಅಪಾರ್ಟ್ ಫ್ರಮ್ ದ ಡೇಟಾ ಸೆಟ್ ಯು ಹ್ಯಾವ್, ದೇರ್ ವಿಲ್ ಬಿ ಆಲ್ಸೋ ಅನ್ಸೀನ್ ಡೇಟಾ. ಓಕೆ, ಆ ಡೇಟಾ ಸೆಟ್ನ ಕೂಡ ಅಂದರೆ ನೀವು ಎಕ್ಸ್ಟ್ರಾ ಏನಾದರೂ ಕೊಟ್ಟರೆ, ನ್ಯೂ ಪ್ರೆಡಿಕ್ಷನ್ಸ್ ಕೊಟ್ಟರೆ ಅದನ್ನು ಕೂಡ ಇದು ಲೈಕ್ ಇಟ್ ಶುಡ್ ಇವ್ಯಾಲ್ಯುವೇಟ್. ಅದಕ್ಕೆ ಯು ಕನ್ವರ್ಟ್ ದಿಸ್ ಡೇಟಾ ಇಂಟು ಟೆಸ್ಟಿಂಗ್ ಆ್ಯಂಡ್ ಟ್ರೈನಿಂಗ್ ಡೇಟಾ. ಓಕೆ, ಇಲ್ಲಿ ಇನ್ಪುಟ್ಸ್ ಹೆಂಗೆ ಕೊಡ್ತೀರಾ ಅಂದರೆ ಎಕ್ಸ್ ಸ್ಕೇಲ್ಡ್. ಇಲ್ಲಿ ಫೀಚರ್ಸ್ ಆಫ್ಟರ್ ಸ್ಕೇಲಿಂಗ್. ಓಕೆ, ದಿಸ್ ಇಸ್ ಫಾರ್ ಫೀಚರ್ ಆಫ್ಟರ್ ಸ್ಕೇಲಿಂಗ್. ಆ್ಯಂಡ್ ಇಲ್ಲಿ ಎನ್ಕೋಡೆಡ್ ಲೇಬಲ್ಸ್. ಇಲ್ಲಿ ಎನ್ಕೋಡೆಡ್ ಲೇಬಲ್ಸ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಆರ್ ನ್ಯೂಮ್ಯಾರಿಕಲ್ ಲೇಬಲ್ಸ್. ಓಕೆ, ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್ ದಟ್ ಅದು ಶೇಪ್ 150x4 ಇದೆ. ಓಕೆ, ಅಗೇನ್ ಪ್ಯಾರಾಮೀಟರ್ ಸೈಜ್ ಏನು ಕೊಡ್ತಿದ್ದೀರಾ, ದಟ್ ಈಸ್ 0. ಅಂದರೆ ಟೆಸ್ಟ್ ಸೈಜ್ ಅಂದರೆ 20%. ಈಗ ನಿಮ್ಮದು 150 ಡೇಟಾ ಇದೆ ಅಂದರೆ ಅದರದ್ದು 20%. ಇಫ್ ಸಪೋಸ್ 100 ಇದೆ ಅಂದರೆ 20%, ದಟ್ ಈಸ್ 20 ಈಸ್ ಕನ್ಸಿಡರ್ಡ್ ಫಾರ್ ಟೆಸ್ಟಿಂಗ್ ಆ್ಯಂಡ್ ಅದರಲ್ಲಿ 80% ಈಸ್ ಕನ್ಸಿಡರ್ಡ್ ಫಾರ್ ಟ್ರೈನಿಂಗ್. ಓಕೆ, ರ್ಯಾಂಡಮ್ ಸ್ಟೇಟ್ ಅಂದರೆ ಏನು, ದಿಸ್ ಸೆಟ್ಸ್ ದ ಸೀಡ್ ಫಾರ್ ದಿ reproducibility. ಓಕೆ, ಯು ವಿಲ್ ಆಲ್ವೇಸ್ ಗೆಟ್ ದ ಸೇಮ್ ಸ್ಪ್ಲಿಟ್. ಓಕೆ, ನೆಕ್ಸ್ಟ್ ಏನಿದೆ ಅಂದರೆ ಇದರಲ್ಲಿ ಸೀಕ್ವೆನ್ಷಿಯಲ್ ಲೀನಿಯರ್ ಸ್ಟ್ಯಾಕ್ ಇದೆ, ದಟ್ ಈಸ್ ಟು ಬಿಲ್ಡ್ ದ MVP ಮಾಡೆಲ್. ಇಲ್ಲಿ ಮಾಡೆಲ್ ಈಕ್ವಲ್ಸ್ ಟು tf.keras .models .sequential ಅಂತ ಇದೆ. ಓಕೆ, ಆರ್ ಯು ಗೈಸ್ ಗೆಟಿಂಗ್? ಅಂಡರ್ಸ್ಟ್ಯಾಂಡ್ ಆಗ್ತೀಯಾ? ಓಕೆ, ಸೊ ಇಲ್ಲಿ ಸೀಕ್ವೆನ್ಷಿಯಲ್ ಮಾಡೆಲ್ನ ಯೂಸ್ ಮಾಡ್ತಿದ್ದೀವಿ ಫಸ್ಟ್. ಓಕೆ, ಇಲ್ಲಿ ಆಗ್ತಿದೆ ಅಂದರೆ ಮಾಡೆಲ್ಸ್ ಆರ್ ಸ್ಟ್ಯಾಕ್ಡ್ ಆಫ್ಟರ್ ಒನ್ ಆಫ್ಟರ್ ಅನೆದರ್ ಇನ್ ಸೀಕ್ವೆನ್ಷಿಯಲ್ ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಈಗ ಲೇಯರ್ಸ್ ಏನಿದೆ, ಲೇಯರ್ಸ್ ಆರ್ ಸ್ಟ್ಯಾಕ್ಡ್ ಒನ್ ಆಫ್ಟರ್ ಅನೆದರ್. ಓಕೆ, ಸೊ ಫೀಡ್ ಫಾರ್ವರ್ಡ್ ನೆಟ್ವರ್ಕ್ ಮಾಡೋಕ್ಕೆ ದಿಸ್ ಐರಿಸ್ ಕ್ಲಾಸಿಫೈಯರ್ ಅಂದರೆ ಐರಿಸ್ ಡೇಟಾ ಏನಿದೆ ನಿಮ್ಮದು, ಇದನ್ನು ಪ್ರೊಸೀಡ್ ಮಾಡೋಕ್ಕೆ ದಿಸ್ ಈಸ್ ಅ ಗುಡ್ ವೇ. ಓಕೆ, ಈಗ ನೆಕ್ಸ್ಟ್ ಈಸ್ ಹಿಡನ್ ಲೇಯರ್ಸ್. ಹಿಡನ್ ಲೇಯರಲ್ಲಿ ಯು ಗಿವ್ ದ್ಯಾಟ್ ಡೆನ್ಸ್ ಅಂತ ಕೊಡ್ತೀವಿ. ಬಿಕಾಸ್ ಯಾಕಂದರೆ ಇಲ್ಲಿ ಫುಲ್ಲಿ ಕನೆಕ್ಟೆಡ್ ವಿತ್ ದಿ 10 ನ್ಯೂರಾನ್ಸ್. ಐ ಹ್ಯಾವ್ ಆಲ್ರೆಡಿ ಸೆಡ್ ದಟ್ MLP ಅಂದರೆ ಮಲ್ಟಿಪಲ್ ಲೇಯರ್. ಓಕೆ, ಮಲ್ಟಿಪಲ್ ಲೇಯರ್ಸ್ ಇದ್ದಾವೆ, ಸೊ ಯು ಆರ್ ಕನೆಕ್ಟಿಂಗ್ 10 ಲೇಯರ್ಸ್. ಹಿಯರ್ ಇನ್ಪುಟ್ ಶೇಪ್ ಅಂತ ಇದೆ. ಇನ್ಪುಟ್ ಶೇಪ್ ಅಂದರೆ 4 ಫೀಚರ್ಸ್ ಫ್ರಮ್ ದಿ ಐರಿಸ್ ಡೇಟಾ ಸೆಟ್ನ ಕನ್ಸಿಡರ್ ಮಾಡಬೇಕು ಅಂತ. ಓಕೆ, ಇದೆ. ಸೊ ಆಲ್ರೆಡಿ ನೀವು ನೋಡಿದ್ದೀರಾ ಆಕ್ಟಿವೇಶನ್ ಫಂಕ್ಷನ್. ಓಕೆ, ಆಕ್ಟಿವೇಶನ್ ಫಂಕ್ಷನ್ನ ಕನ್ಸಿಡರ್ ಮಾಡ್ತಿದ್ದೀವಿ. ಸೊ ಆಕ್ಟಿವೇಶನ್ ಈಕ್ವಲ್ಸ್ ಟು ಸಾಫ್ಟ್ ಮ್ಯಾಕ್ಸ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಓಕೆ, ಇಲ್ಲಿ ಇದೇನು ಮಾಡುತ್ತಂದರೆ ಆಕ್ಟಿವೇಶನ್ ಫಂಕ್ಷನ್ ರಾ ಸ್ಕೋರ್ಸ್ ಏನಿದೆ ಇಟ್ ಈಸ್ ಅಂದರೆ ಪ್ರೊಬ್ಯಾಬಿಲಿಟಿಗೆ ಕನ್ವರ್ಟ್ ಮಾಡುತ್ತೆ. ಲೈಕ್ ಎಲ್ಲದೂ ಸಮ್ ಮಾಡಿ ಒಂದು ಪ್ರೊಬ್ಯಾಬಿಲಿಟಿ, ಇಫ್ ಇಟ್ ಈಸ್ ಈದರ್ 0 or 1 ಆ ಥರ ಕನ್ಸಿಡರ್ ಮಾಡಿ ಇಟ್ ವಿಲ್ ಗಿವ್ ಯು ದ ಫೈನಲ್ ದಿಸ್ ಥಿಂಗ್. ನೆಕ್ಸ್ಟ್ ಈಸ್ ಇಟ್ ಈಸ್ ಕಂಪೈಲಿಂಗ್ ದ ಮಾಡೆಲ್. ಓಕೆ, ಓಕೆ, ಇಲ್ಲಿ ಅಗೇನ್ ಯು ಹ್ಯಾವ್ ಸೀನ್ ಲಾಸ್ಟ್ ಟೈಮ್ ನೋಡಿದ್ರಿ, ಐ ಮೀನ್ ಲಾಸ್ಟ್ ಪ್ರೋಗ್ರಾಮಲ್ಲಿ ಆಪ್ಟಿಮೈಸರ್ ಯೂಸ್ ಮಾಡಿದ್ರಿ, ಅಡಾಮ್ ಆಪ್ಟಿಮೈಸರ್ ಯೂಸ್ ಮಾಡ್ತಿದ್ದೀರಿ. ಆ್ಯಂಡ್ ಅಗೇನ್ ಯು ಆರ್ ಯೂಸಿಂಗ್ ದಿ ಲಾಸಿಸ್ ಕ್ಯಾಟಗರಿಕಲ್ ಕ್ರಾಸ್ ಎಂಟ್ರೋಪಿ. ಆಲ್ರೆಡಿ ನೀವು ನೋಡಿದ್ರಿ SD ಕ್ರಾಸ್ ಎಂಟ್ರೋಪಿ ಮತ್ತು MSE ಅಂತ. ಈಗ ಮೆಟ್ರೈಸಸ್ ಅಕ್ಯುರೇಸಿ ಅಂದರೆ ಅಕ್ಯುರೇಸಿ ಗೊತ್ತಾಗಬೇಕಲ್ಲ, ಅಲ್ಲಿವರೆಗೂ ಯು ಜಸ್ಟ್ ಸಿ ದಟ್. ನೆಕ್ಸ್ಟ್ ಈಸ್ ಟ್ರೈನಿಂಗ್ ದ ಮಾಡೆಲ್. ಓಕೆ, ಈಗ ದಿಸ್ ಥಿಂಗ್ ವಿಲ್ ಟ್ರೈನ್ ಯೋರ್ ಮಾಡೆಲ್. ಸಿ X ಟ್ರೈನ್, Y ಟ್ರೈನ್,
ಈಗ ನಿಮ್ದು ಆಲ್ರೆಡಿ ವೇರಿಯಬಲ್ಸ್ ಇದ್ದಾವೆ ಮೇಲೆ, ಐ ಗೆಸ್ ಎಕ್ಸ್ ಟ್ರೇನ್ ವೈ ಟ್ರೇನ್, ಅದನ್ನು ಕನ್ಸಿಡರ್ ಮಾಡಿ ಯು ಆರ್ ಗಿವಿಂಗ್ ದ ಎಪೋಚಸ್. ಎಪೋಚಸ್ ಅಂದರೆ ಏನು, ಎಷ್ಟು ಟೈಮ್ ಇದು ಇಟರೇಟ್ ಆಗಬೇಕಂತ ಒಂದು ಎಪೋಚಸ್ ಕೊಡ್ತೀರಿ. ಓಕೆ, ನೆಕ್ಸ್ಟ್ ಯು ಆರ್ ಗಿವಿಂಗ್ ದ ಬ್ಯಾಚ್ ಸೈಜ್. ಬ್ಯಾಚ್ ಸೈಜ್ ಅಂದರೆ ಏನು, 5 ಸ್ಯಾಂಪಲ್ಸ್ ಕನ್ಸಿಡರ್ ಮಾಡಿಕೊಂಡು ಅಪ್ಡೇಟ್ ಆಗುತ್ತೆ ವೆಯ್ಟ್. ಓಕೆ, ಆಮೇಲೆ ನೆಕ್ಸ್ಟ್ ಇಸ್ ವೇರ್ ಬಾಸ್ ಈಕ್ವಲ್ಸ್ ಟು 1. ಇದು ಟ್ರೈನಿಂಗ್ ಪ್ರೋಗ್ರೆಸ್ ಶೋ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಈಸ್ ಇಲ್ಲೇನಾಗ್ತಿದೆ, ಇಟ್ ಈಸ್ ಇವ್ಯಾಲ್ಯುವೇಟಿಂಗ್ ದ ಮಾಡೆಲ್ ಆನ್ ದಿ ಟೆಸ್ಟ್ ಡೇಟಾ ಸೆಟ್. ಈಗ ನೀವು ಆಲ್ರೆಡಿ ಟ್ರೇನ್ ಮತ್ತು ಟೆಸ್ಟ್ 2 ಡೇಟಾ ಸೆಟ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದಾರೆ. ಅದು 1 is 20% ಫಾರ್ ಟೆಸ್ಟ್ ಆ್ಯಂಡ್ 80% ಈಸ್ ಫಾರ್ ಟ್ರೇನ್. ಸೊ ಈಗ ದಿಸ್ ಈಸ್ ಫಾರ್ ಇವ್ಯಾಲ್ಯುವೇಟಿಂಗ್ ದ ಮಾಡೆಲ್. ಈಗ ನೀವು ಏನು ಮಾಡೆಲ್ ಮಾಡಿದ್ದೀರಾ ಇಷ್ಟೆಲ್ಲ ಫೀಚರ್ಸ್ ಹಾಕಿ, ಇಫ್ ದ್ಯಾಟ್ ಈಸ್ ವರ್ಕಿಂಗ್ ಫೈನ್ ಅಂತ ನೋಡೋಕ್ಕೆ ವಿಲ್ ಇವ್ಯಾಲ್ಯುವೇಟ್ ದ ಮಾಡೆಲ್ ಆನ್ ದಿ ಟೆಸ್ಟ್ ಸೆಟ್. ಓಕೆ, ದಿಸ್ ವಿಲ್ print the accuracy. Okay, I'll just turn this model, code. We'll just wait for a while. So the output will be somewhat irate. Okay, maybe we can just wait for a while. Until then, if you guys have any doubts, please ask regarding this question. Any doubts regarding this question? See, approach 1 start agide. See, it is going on up to 10, 11, 12. ಸಿ 50 ಅಪೋಚಸ್ ಕಂಪ್ಲೀಟ್ ಆಯಿತು. ಸಿನ್ಸ್ ಐ ಹ್ಯಾವ್ ಗಿವನ್ 50, ಇದು ನೀವು ಟ್ರೈ ಮಾಡಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಟ್ರೈ ವಿತ್ ಡಿಫ್ರೆಂಟ್ ಅಪೋಚಸ್. ಅಕ್ಯುರೇಸಿ ಏನು ಬರ್ತಿದೆ 50, ಲೈಕ್ 50ಗಿಂತ ಕಡಿಮೆ ಮಾಡಿ ನೋಡಿ, 1 2 3 ಕೊಟ್ಟು ನೋಡಿ ಅಕ್ಯುರೇಸಿ ಏನಾಗ್ತಿದೆ ನೋಡಿ. ಸೊ ಬೇಸ್ಡ್ ಆನ್ ದ್ಯಾಟ್ ಯು ಜಸ್ಟ್ ಟ್ರೈ ಆ್ಯಂಡ್ ಟೆಸ್ಟ್. ಆ್ಯಂಡ್ ಆಲ್ಸೋ ಇಲ್ಲಿ ಈಗ ಟ್ರೈನ್ ಆ್ಯಂಡ್ ಟೆಸ್ಟ್ 20% ಅಂತ ಕೊಟ್ಟಿದ್ದೀರಾ ಇಲ್ಲಿ. ಓಕೆ, ಯು ಕ್ಯಾನ್ ಆಲ್ಸೋ ಟ್ರೈ ಸ್ಪ್ಲಿಟಿಂಗ್ ಇಟ್ ವಿತ್ ಸಮ್ ಅದರ್ ಡೇಟಾ, 50-50 ಮಾಡಿ ನೋಡಿ, 10-90 ಮಾಡಿ ನೋಡಿ. ಆ ಥರ ಮಾಡಿ ಜಸ್ಟ್ ಟ್ರೈ ವಿತ್ ಸಮ್ ಅದರ್ ಡೇಟಾ ಆ್ಯಸ್ ವೆಲ್. ಓಕೆ, ಈಗ ನಮ್ಗೆ ಟೆಸ್ಟ್ ಅಕ್ಯುರೇಸಿ ಏನು ಬಂದಿದೆ 1 ಈಸ್ 100%. ಓಕೆ, ಓಕೆ, ಯು ಗೈಸ್ ಹ್ಯಾವ್ ಡೌಟ್ಸ್ ಆನ್ ದಿಸ್ ಕ್ವೆಶನ್? I want you guys to acknowledge me so that I can proceed. Any doubts regarding this question?
Are you there, guys? Okay. Can I proceed? Okay. Okay, next is evaluating the model using the accuracy, precision, recall, and F1 score. Okay. So, if you see any multiple layer perceptron, accuracy andre the portion of the total collected predictions. ಎಷ್ಟು ಕರೆಕ್ಟ್ ಪ್ರೆಡಿಕ್ಷನ್ ಆಗಿದೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ accuracy. ಪ್ರೆಸಿಷನ್ ಅಂದರೆ ದ ಎಬಿಲಿಟಿ ಆಫ್ ದ ಮಾಡೆಲ್ ಟು ರಿಟರ್ನ್ ಓನ್ಲಿ ರೆಲೆವೆಂಟ್ ರಿಸಲ್ಟ್ಸ್, ಅಂದರೆ ಟ್ರೂ ರಿಸಲ್ಟ್ಸ್. ಪ್ರೆಸಿಷನ್ ಅಂದರೆ ದ ಎಬಿಲಿಟಿ ಆಫ್ ದ ಮಾಡೆಲ್ ಟು ಫೈಂಡ್ ದಿ ಟ್ರೂ ರಿಸಲ್ಟ್ಸ್. ಓಕೆ. ರಿಕಾಲ್ ಅಂದರೆ ಎಬಿಲಿಟಿ ಆಫ್ ದ ಮಾಡೆಲ್ ಫೈಂಡ್ ದ ಆಲ್ ರೆಲೆವೆಂಟ್ ಕೇಸಸ್, ಅಂದರೆ ಎಷ್ಟು ಟ್ರೂ ಪಾಸಿಬಿಲಿಟೀಸ್ ಇದೆ, ಎಷ್ಟು ಆ್ಯಕ್ಚುಯಲ್ ಪಾಸಿಬಿಲಿಟೀಸ್ ಇದ್ದಾವೆ. F1 ಸ್ಕೋರ್ ಅಂದರೆ ಇಟ್ ಈಸ್ ದ ಹಾರ್ಮೋನಿಕ್ ಮೀನ್ ಆಫ್ ದ ಪ್ರಿಸಿಷನ್ ಆ್ಯಂಡ್ ರಿಕಾಲ್. ಓಕೆ. ಸೊ ಇದರಲ್ಲೇ ನೋಡುವ. ನೆಕ್ಸ್ಟ್ 5B. So as per the code again, NumPy is imported for numerical operations. TensorFlow ಏನಕ್ಕಂದರೆ ಟು ಬಿಲ್ಡ್ ಆ್ಯಂಡ್ ಟ್ರೈನ್ ದಿ ನ್ಯೂರಲ್ ನೆಟ್ವರ್ಕ್, ದಟ್ ಈಸ್ MLP, ಮಲ್ಟಿಪಲ್ ಲೇಯರ್ ಪರ್ಸೆಪ್ಟ್ರಾನ್. ಓಕೆ. ಸ್ಕೈಕಿಟ್ ಲರ್ನ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಐರಿಸ್ ಡೇಟಾ ಸೆಟ್ನ ಲೋಡ್ ಮಾಡೋಕ್ಕೆ. ಅಗೇನ್ ವಿ ಆರ್ ಯೂಸಿಂಗ್ ದ ಸೇಮ್ ಐರಿಸ್ ಡೇಟಾ ಸೆಟ್. ಓಕೆ. ಆಮೇಲೆ ಅಗೇನ್ ಟ್ರೈನ್ ಟೆಸ್ಟ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ ಡೇಟಾ ಸೆಟ್ನ ಟ್ರೈನ್ ಆ್ಯಂಡ್ ಟೆಸ್ಟ್ ವೈಸ್ ಸ್ಪ್ಲಿಟ್ ಮಾಡೋಕ್ಕೆ. ಒನ್ ಹಾಟ್ ಎನ್ಕೋಡರ್ ಅಗೇನ್ ಯು ಆರ್ ಯೂಸಿಂಗ್ ಬಿಕಾಸ್ ಟು ಕನ್ವರ್ಟ್ ಲೇಬಲ್ಸ್ ಏನಿದಾವಲ್ಲ, ಒನ್ ಹಾಟ್ ಅಂದರೆ ಎನ್ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡೋಕ್ಕೆ ವಿ ಆರ್ ಯೂಸಿಂಗ್ ಒನ್ ಹಾಟ್ ಎನ್ಕೋಡರ್. ಆಮೇಲೆ ಒನ್ ಮೋರ್ ಇಲ್ಲಿ ಏನು ಎಕ್ಸ್ಟ್ರಾ ಯೂಸ್ ಮಾಡ್ತಿದ್ದೀವಿ ಅಂದರೆ ಸ್ಟ್ಯಾಂಡರ್ಡ್ ಸ್ಕೇಲರ್ ಏನಕ್ಕೆ ಮಾಡ್ತಿದ್ದೀವಿ ಟು ನಾರ್ಮಲೈಸ್ ದ ಫೀಚರ್ಸ್. ಓಕೆ. ಫೀಚರ್ಸ್ ತುಂಬ ಆಗುತ್ತೆ, ಸೊ ನಾರ್ಮಲೈಸ್ ಮಾಡಿ ಅದನ್ನು ಒಂದು ಪ್ರೊಬ್ಯಾಬಿಲಿಟಿಗೆ ತಂದಿಡಬೇಕು. ಸೊ ವಿ ಆರ್ ಯೂಸಿಂಗ್ ಸ್ಟ್ಯಾಂಡರ್ಡ್ ಸ್ಕೇಲರ್. ಓಕೆ. ನೆಕ್ಸ್ಟ್ ಮೆಟ್ರೈಸಸ್ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ ಮೆಟ್ರೈಸಸಲ್ಲಿ ಯು ಗೆಟ್ ದಿ ಅಕ್ಯುರಸಿ ಸ್ಕೋರ್, ಪ್ರಿಸಿಷನ್ ಸ್ಕೋರ್, ರಿಕಾಲ್ ಸ್ಕೋರ್, F1 ಸ್ಕೋರ್ ಇದೆಲ್ಲ. ಓಕೆ. ಅಕ್ಯುರಸಿ ಸ್ಕೋರ್ ಅಂದರೆ ಲೈಕ್ ಈಸ್ ದ ಈಗ ಆ್ಯಸ್ ಪರ್ ಈಗ ನೋಡಿದ್ರಿ ನೀವು ಆಲ್ರೆಡಿ ದ ಎಷ್ಟು ಕರೆಕ್ಟ್ ಪ್ರೆಡಿಕ್ಷನ್ಸ್ ಇದ್ದಾವೆ, ದ ಎಬಿಲಿಟಿ ಆಫ್ ದ ರೆಲೆವೆಂಟ್ ಎಷ್ಟಿದೆ. ಸೊ ಅದೆಲ್ಲ ಆಲ್ರೆಡಿ ಯು ಹ್ಯಾವ್ ಸ್ಕೈಟ್ ಲರ್ನಲ್ಲಿ ಇದು ಆಲ್ರೆಡಿ ಇದೆ. ಸೊ ಯು ಜಸ್ಟ್ ಹ್ಯಾವ್ ಟು ಇಂಪೋರ್ಟ್. ಓಕೆ. ಫಸ್ಟ್ ಏನು ಮಾಡ್ತಿದ್ದೀರಿ, ಐರಿಸ್ ಡೇಟಾ ಸೆಟ್ನ ಲೋಡ್ ಮಾಡ್ತಿದ್ದೀರಿ. ಸೊ ಐರಿಸ್ ಡೇಟಾ ಸೆಟ್ ಅಗೇನ್ ಯು ಆರ್ ಗಿವಿಂಗ್ ದ ಫೀಚರ್ಸ್ ಆ್ಯಸ್ XY. ಆಲ್ರೆಡಿ ಸೇಮ್ ಥಿಂಗ್ ವಾಸ್ ದೇರ್ ಇನ್ ದ ಪ್ರೀವಿಯಸ್ ಕೋಡ್ ಆ್ಯಸ್ ವೆಲ್. ಓಕೆ. ಐ ಹೋಪ್ ಇಲ್ಲಿವರೆಗೂ ಎಲ್ಲ ಸೇಮ್ ಇದೆ. ಓಕೆ. ಮಾಡೆಲ್ ಆಪ್ಟಿಮೈಸರ್ಸ್ ಆ್ಯಡ್ ಮಾಡ್ತಿದ್ದೀರಿ, ಲಾಸ್ ಆ್ಯಡ್ ಮಾಡ್ತಿದ್ದೀರಿ, ಮೆಟ್ರೈಸಸಲ್ಲಿ ಅಕ್ಯುರಸಿ ಅಂತ ಕೊಡ್ತಿದ್ದೀರಿ, ಎಪೋಚಸ್ ಕೂಡ ಕೊಡ್ತೀವಿ. ಓಕೆ. ನೆಕ್ಸ್ಟ್ ಈಸ್ ಓಕೆ ಪ್ರೆಡಿಕ್ಷನ್ ಮಾಡಿದ್ರಿ, ಆಪ್ಟಿಮೈಸರ್ಸ್ ಆ್ಯಡ್ ಮಾಡಿದ್ರಿ, ಟ್ರೈನಿಂಗ್ ಮಾಡಿದ್ರಿ. ಟ್ರೈನಿಂಗ್ ಆದಮೇಲೆ ಪ್ರೆಡಿಕ್ಷನ್ ಕ್ಲಾಸ್ ಪ್ರೊಬ್ಯಾಬಿಲಿಟಿ. ಇಲ್ಲಿ ಏನು ಮಾಡ್ತೀರಿ, ಪ್ರೆಡಿಕ್ಟೆಡ್ ಪ್ರೊಬ್ಯಾಬಿಲಿಟಿ ಆಫ್ ಈಚ್ ಕ್ಲಾಸ್ ಅಂದರೆ ಈಗ ಇದಾದಮೇಲೆ ಮಾಡೆಲ್ ಫಿಟ್ ಆದಮೇಲೆ ಈಗ ಎಷ್ಟು ಪ್ರೆಡಿಕ್ಟೆಡ್ ಪ್ರೊಬ್ಯಾಬಿಲಿಟೀಸ್ ಇದೆ ಈಚ್ ಕ್ಲಾಸಿಂದು ಅದನ್ನು ಮೀನ್ ಮಾಡಿ ಒಂದು Y ಪ್ರೆಡಿಕ್ಷನ್ ಪ್ರೊಬ್ಯಾಬಿಲಿಟಿ ಅಂತ ಅದರಲ್ಲಿ ಸ್ಟೋರ್ ಮಾಡ್ತೀರಿ. ಓಕೆ. ಆಮೇಲೆ ಕನ್ವರ್ಟ್ ದ ಹಾಟ್ ಒನ್ ಹಾಟ್. ಈಗ ಏನು ಮಾಡಿದ್ರಿ ನೀವು, ಲೇಬಲ್ಸ್ ಏನಿದ್ವು ಅದನ್ನು ಎನ್ಕೋಡೆಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದ್ರಿ. ಓಕೆ. ಈಗ ರಿಟರ್ನ್ ಏನು ಮಾಡ್ತಿದ್ದೀರಿ, ಅದು ವಾಟ್ ಎವರ್ ವಾಸ್ ಎನ್ಕೋಡೆಡ್ ಇಟ್ ಈಸ್ ಅಗೇನ್ ಕನ್ವರ್ಟೆಡ್ ಇಂಟು ಲೇಬಲ್ ಇಂಡೈಸಸ್. ನೆಕ್ಸ್ಟ್ ಇವ್ಯಾಲ್ಯುವೇಟಿಂಗ್. ಈಗ ಲೈಕ್ ಡೈರೆಕ್ಟ್ಲಿ ಅಕ್ಯುರಸಿ ಸ್ಕೋರ್ ಅಂದರೆ ಏನು, Y ಟ್ರೂ ಮತ್ತು Y ಪ್ರೆಡಿಕ್ಷನಿಂದು ಓವರ್ ಆಲ್ ಕರೆಕ್ಟೆಡ್ ಪ್ರೆಡಿಕ್ಷನ್ಸ್ ಟೋಟಲ್ ಎಷ್ಟು ಕರೆಕ್ಟ್ ಪ್ರೆಡಿಕ್ಷನ್ ಇದೆ ಅದು ಅಕ್ಯುರಸಿ ಥ್ರೂ ಪ್ರಿಂಟ್ ಆಗುತ್ತೆ. ಪ್ರೆಸಿಷನ್ ಎಷ್ಟು ಪ್ರೆಡಿಕ್ಟೆಡ್ ಲೈಕ್ ಕ್ಲಾಸಸ್ X ವೇರ್ ಆ್ಯಕ್ಚುಲಿ X ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಫ್ ಸಮ್ ಆಫ್ ದ ಡೇಟಾ ಸೆಟ್ 1 ಇದ್ದರೆ ಆ್ಯಕ್ಚುಲಿ ಎಷ್ಟು 1 ಇತ್ತು ಮತ್ತು ಇದು ಎಷ್ಟು ತಪ್ಪ ಪ್ರೆಡಿಕ್ಟ್ ಮಾಡಿದೆ ಅಂತ. ಓಕೆ. ಇಫ್ ರಿಕಾಲ್ ಅಂದರೆ ಹೌ ಮೆನಿ ಆ್ಯಕ್ಚುಯಲ್ ಕ್ಲಾಸಸ್ X ಆರ್ ಕರೆಕ್ಟ್ಲಿ ಪ್ರೆಡಿಕ್ಟೆಡ್. ಓಕೆ.
ಅಗೇನ್ F1 ಸ್ಕೋರ್ ಈಸ್ ಬ್ಯಾಲೆನ್ಸ್, ಅಂದರೆ ಇದಿಬ್ರದ್ದು ಬ್ಯಾಲೆನ್ಸ್, ಪ್ರೆಸಿಷನ್ ಮತ್ತು ರಿಕಾಲ್ದು ಬ್ಯಾಲೆನ್ಸ್ ಎಷ್ಟಿದೆ ದ್ಯಾಟ್ ಈಸ್ ಪ್ರೆಸಿಷನ್, ಐ ಮೀನ್ F1 ಸ್ಕೋರ್. ಓಕೆ, ದಿಸ್ ಆಲ್ ಇಷ್ಟು ಲೈಕ್ ಐ ಜಸ್ಟ್ ಟ್ರೈ ಟು ರನ್ ದಿಸ್. ಸಿ ಇಲ್ಲೊಂದು ಕ್ಲಾಸಿಫಿಕೇಶನ್ ರಿಪೋರ್ಟ್ ಅಂತ ಕೊಟ್ಟಿದ್ದೀವಿ. ಇದೇನು ಮಾಡತ್ತಂದರೆ ಇಟ್ ಶೋಸ್ ದ ಲೈಕ್ ಪ್ರೆಸಿಷನ್, ರೀಕಾಲ್, F1 ಪರ್ ಕ್ಲಾಸ್ ಎಷ್ಟಿದೆ. ಓಕೆ, ಸೊ ದಿಸ್ ಕೋಡ್ ಈಸ್ ಸಿಂಪಲ್ 5 ಥರನೇ ಇದೆ. ಯು ಆರ್ ಜಸ್ಟ್ ಆ್ಯಡಿಂಗ್ ಎಕ್ಸ್ಟ್ರಾ ದಿಸ್ ಥಿಂಗ್ ಪ್ರೆಡಿಕ್ಟ್ ಮಾಡೋಕ್ಕೆ ಅಷ್ಟೇ, ಮತ್ತೇನಿಲ್ಲ. ಸಿ ಔಟ್ಪುಟ್ ಆಲ್ರೆಡಿ ಬಂದಿದೆ. ಅಕ್ಯುರಸಿ ಈಸ್ 1, ಪ್ರೆಸಿಷನ್ ಈಸ್ 1, ರಿಕಾಲ್ ಈಸ್ 1 ಆ್ಯಂಡ್ F ಸ್ಕೋರ್ ಈಸ್ 1. ಅಂದರೆ ಏನು ಮಾಡ್ತಿದೆ ಅಕ್ಯುರಸಿ, ಇಟ್ ಮೀನ್ಸ್ ದ್ಯಾಟ್ ಮಾಡೆಲ್ 100% ಲೈಕ್ ಪ್ರೆಡಿಕ್ಟೆಡ್ ಕರೆಕ್ಟ್ ಸ್ಯಾಂಪಲ್ನ ಪ್ರೆಡಿಕ್ಟ್ ಮಾಡಿದೆ ಅಂತ ಅರ್ಥ. ಪ್ರೆಸಿಷನ್ ಅಂದರೆ ಸೊ ಪ್ರೆಸಿಷನ್ ಏನಂತ ಕನ್ಸಿಡರ್ ಮಾಡ್ಬೋದು ಅಂದರೆ ಟ್ರೂ ಪಾಸಿಟಿವ್ ಡಿವೈಡೆಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ಪಾಸಿಟಿವ್, ಅಂದರೆ ಎಷ್ಟು ಕರೆಕ್ಟ್ ಇದೆ ಡಿವೈಡೆಡ್ ಬೈ ಎಷ್ಟು ಕರೆಕ್ಟ್ ಇದೆ ಪ್ಲಸ್ ಎಷ್ಟು ಫಾಲ್ಸ್ ಇದೆ. ಓಕೆ, ರಿಕಾಲ್ ಈಸ್ ನಥಿಂಗ್ ಬಟ್ ಟ್ರೂ ಪಾಸಿಟಿವ್ ಡಿವೈಡೆಡ್ ಬೈ ಟ್ರೂ ಪಾಸಿಟಿವ್ ಪ್ಲಸ್ ಫಾಲ್ಸ್ ನೆಗೆಟಿವ್ಸ್. ಓಕೆ, ಅಂದರೆ ಇಲ್ಲಿ ರಿಕಾಲ್ ಅಂದರೆ ಇಟ್ ಮೀನ್ಸ್ ದ್ಯಾಟ್ ಸೊ ಸಿನ್ಸ್ ಇಟ್ ಈಸ್ 1, ಇಟ್ ಹ್ಯಾಸ್ ಕಾಟ್ 100% ಆಫ್ ದಿ ಟ್ರೂ ಸ್ಯಾಂಪಲ್ಸ್ ಅಂತ ಇದೆ. ಇಟ್ ಡಿಂಟ್ ಮಿಸ್ ಎನಿ ಆಫ್ ದ ಥಿಂಗ್. ಸೊ F1 ಸ್ಕೋರ್ ಅಂದರೆ ಅಗೇನ್ ಇಫ್ ಇಟ್ ಈಸ್ ಲೈಕ್ ಹಾರ್ಮೋನಿಕ್ ಮೀನ್ ಆಫ್ ಪ್ರಿಸಿಷನ್ ಆ್ಯಂಡ್ ರಿಕಾಲ್, ಇದರದ್ದು ಹಾರ್ಮೋನಿಕ್ ಮೀನ್ ಏನಿರುತ್ತೆ ದ್ಯಾಟ್ ವಿಲ್ ಬಿ F1 ಸ್ಕೋರ್. ಸೊ ಅಗೇನ್ ಇಲ್ಲಿ ಕ್ಲಾಸಿಫಿಕೇಷನ್ ರಿಪೋರ್ಟ್ ಅಂತ ಒಂದು ಇದು ಮಾಡ್ಕೊಂಡಿದ್ದೀವಿ. ಲೈಕ್ ಇದರಲ್ಲಿ ಪ್ರೆಸಿಷನ್ ಎಷ್ಟಿದೆ, ರಿಕಾಲ್ ಎಷ್ಟಿದೆ, F1 ಸ್ಕೋರ್ ಎಷ್ಟಿದೆ, ಸಪೋರ್ಟ್ ಎಷ್ಟಿದೆ. ಸಪೋರ್ಟ್ ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸ್. ಓಕೆ, ಸೆಟೋಸಾ ಅಂದರೆ ಮತ್ತೆ ಪರ್ಫೆಕ್ಟ್ ಪ್ರೆಸಿಷನ್ ಅಂತ ಅರ್ಥ. ಪ್ರೆಸಿಷನ್ ಎಷ್ಟು 90% ಲೈಕ್ 1 ಇದೆ, 100 ಇದೆ. ಓಕೆ, ಮತ್ಲಬ್ ಇಲ್ಲಿ ಎಷ್ಟು ರಾಂಗ್ ಆಗಿದೆ, ಎಷ್ಟು ಕರೆಕ್ಟ್ ಇದೆ. ಸೊ ದೀಸ್ ಆರ್ ದಿ ವ್ಯಾಲ್ಯೂಸ್. Is this understood? ಇದರಲ್ಲಿ ಮತ್ತೇನಾದರೂ ಎಕ್ಸ್ಪ್ಲೇನ್ ಮಾಡ್ಕಾ?
Surya is saying that he can't hear me properly. So others, like, can you let me know that ನನ್ನ ಕಡೆಯಿಂದ ಇಶ್ಯೂ ಇದೆ ಆರ್ ಸೂರ್ಯ ಕಡೆಯಿಂದ ಇಶ್ಯೂ ಇದೆ ಅಂತ. Okay, even Shrikant is having the issue. Okay, I'll just switch the network. ಕೇಳಿಸ್ತಿದೆಯಾ? Excuse me. Okay, the previous program ಅರ್ಥ ಆಗಿದೆಯಾ? Excuse me. Okay. Okay, conduct an experiment to demonstrate the overfitting and underfitting. Okay, underfitting ಏನು, overfitting ಏನು, what causes underfitting, what causes underfitting, ಅದೆಲ್ಲ ಆಲ್ರೆಡಿ ನೋಡಿದ್ವಿ. Okay, so let's maybe directly dive into the program again. Okay, again here so everything is again same, like TensorFlow, data sets, load IS, one selection to train, test, split the data andre data set ಏನಾದರೂ like in order to test and train, test data split ನ ಯೂಸ್ ಮಾಡ್ತಿದ್ದೀವಿ. ಆಮೇಲೆ again you are using hot encoder and to normalize standard scaler. one hot encoder ಯಾಕಂದರೆ ನಿಮ್ದು ಇರೋದು whatever the data ಇದೆ ಅದನ್ನು ಎನ್ಕೋಡ್ ಮಾಡೋಕ್ಕೆ you use one hot encoder. Okay, again same things. ಇಲ್ಲಿ ಏನು ಮಾಡ್ತಿದ್ದೀರಾ, ಯು ಆರ್ ಲೋಡಿಂಗ್ ದ ಡೇಟಾ ಸೆಟ್, ಸೇಮ್ ಸ್ಯಾಂಪ್ಲಿಂಗ್, ಎಕ್ಸ್ ವೈ ಸ್ಯಾಂಪ್ಲಿಂಗ್, ಆಮೇಲೆ ಒನ್ ಹಾಟ್ ಎನ್ಕೋಡಿಂಗ್ ಸ್ಯಾಂಪಲ್ ಮಾಡ್ತಿದ್ದೀರಾ, ಫಿಟ್ ಮಾಡ್ತಿದ್ದೀರಾ, ಟೆಸ್ಟ್ ಸ್ಪ್ಲಿಟ್ ಮಾಡ್ತಿದ್ದೀರಾ. ಬಟ್ ಹಿಯರ್ ದ ಟೆಸ್ಟ್ ಸೈಜ್ ಇಸ್ 0.3, ದಟ್ ಈಸ್ 30% ಸ್ಪ್ಲಿಟ್ ಆಗ್ತಿದೆ. ಇಫ್ ಇಟ್ ಈಸ್ ಇಫ್ ಅಂದ್ಕೊಳ್ಳಿ ಐರಿಸ್ ಡೇಟಾ ಸೆಟ್ ಇಸ್ 100 ಡೇಟಾ ಇದ್ದರೆ ಅದು 30% ಅಂದರೆ 30 ಡೇಟಾ ಸೆಟ್ ವಿಲ್ ಬಿ ಕನ್ಸಿಡರ್ ಆಸ್ ಟೆಸ್ಟ್ ಸೈಜ್, ಮತ್ತು ಮಿಕ್ಕಿದ 70% ವಿಲ್ ಬಿ ಕನ್ಸಿಡರ್ ಆಸ್ ಟ್ರೇನ್. ಓಕೆ, ನೆಕ್ಸ್ಟ್ ಈಸ್ ಬಿಲ್ಡ್ ಮಾಡೆಲ್ ಫಂಕ್ಷನ್. ಇಲ್ಲೇನಾಗ್ತಿದೆ ಅಂದರೆ ಐರಿಸ್ ಡೇಟಾ ಸೆಟ್ ಬೇಸಿಕಲಿ ಹ್ಯಾಸ್ 4 ಫೀಚರ್ಸ್. ಓಕೆ, ಅದರಲ್ಲಿ ಆಲ್ರೆಡಿ 4 ಫೀಚರ್ಸ್ ಇದ್ದಾವೆ, ದಟ್ ಈಸ್ ಸೆಪಲ್ ಲೆಂತ್, ಸೆಪಲ್ ವಿಡ್ತ್, ಪೆಟಲ್ ಲೆಂತ್ ಆ್ಯಂಡ್ ಪೆಟಲ್ ವಿಡ್ತ್ ಅಂತ ಫೀಚರ್ಸ್ ಇದ್ದಾವೆ. ಸೊ ಇಲ್ಲೇನು ಮಾಡ್ತಿದ್ದೀರಾ ಅಂದರೆ ಇನ್ಪುಟ್ ಶೇಪ್ನ 4 ಅಂತ ಕೊಡ್ತೀವಿ. ಓಕೆ, ಸಿನ್ಸ್ 4 ಇದೆ ಆಲ್ರೆಡಿ, ಯು ಆರ್ ಗಿವಿಂಗ್ ಇನ್ಪುಟ್ ಶೇಪ್ ಆ್ಯಸ್ 4. ನೆಕ್ಸ್ಟ್ ಇನ್ ದ ಫಾರ್ ಲೂಪ್ ಹಿಡನ್ ಲೇಯರ್ಸ್ನ ಆ್ಯಡ್ ಮಾಡ್ತಿದ್ದೀರಾ. ಓಕೆ, ಹಿಡನ್ ಲೇಯರ್ಸ್
this adds hidden layers specified by hidden layers. Okay, each hidden layer has neurons. ಈ ಹಿಡನ್ ಲೇಯರ್ಸಲ್ಲಿ ಏನಿರುತ್ತೆ, ಬೇಸಿಕಲಿ ದೇರ್ ಆರ್ ನ್ಯೂರಾನ್ಸ್. ಅಗೇನ್ ದ ಸೇಮ್ ಥಿಂಗ್, ಆಪ್ಟಿಮೈಸರ್ ಯೂಸ್ ಮಾಡ್ತಿದ್ದೀರಿ, ಆಕ್ಟಿವೇಶನ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀರಿ, ಥಿಂಗ್ ಇಸ್ ಸೇಮ್. ಓಕೆ, ಈಗ ನೆಕ್ಸ್ಟ್ ಏನು ಎಕ್ಸ್ಟ್ರಾ ಅಂದರೆ ಇದರಲ್ಲಿ ಅಂಡರ್ ಫಿಟ್ಟಿಂಗ್. ಇಫ್ ದ ಮಾಡೆಲ್ ಇಸ್ ಟೂ ಸಿಂಪಲ್, ಅಂಡರ್ ಫಿಟ್ಟಿಂಗ್ ಇದಾಗತ್ತೆ. ಓಕೆ, ಸೊ ದ ಎಜೆಂಡಾ ಆಫ್ ದ ಕೋಡ್ ವಾಸ್ ಅಂಡರ್ ಫಿಟ್ಟಿಂಗ್ ಫೈಂಡ್ ಮಾಡೋಕ್ಕೆ ಮತ್ತು ಓವರ್ ಫಿಟ್ಟಿಂಗ್ ಫೈಂಡ್ ಮಾಡೋಕ್ಕೆ. ಓಕೆ, ಸೊ ಇಲ್ಲೇನು ಆಗತ್ತಂದರೆ, so you are giving a variable under model, and model ಇಲ್ಲಿ ಬಿಲ್ಡ್ ಮಾಡ್ ಅಂತ ಒಂದು ಫಂಕ್ಷನ್ ಬರೋದು, ಅದರಲ್ಲಿ ಹಿಡನ್ ಲೇಯರ್ 1 ಅಂತ ಪಾಸ್ ಮಾಡ್ತಿದ್ದೀರಿ, ನ್ಯೂರಾನ್ಸ್ 2 ಅಂತ ಪಾಸ್ ಮಾಡ್ತಿದ್ದೀರಿ. ಓಕೆ, ಯಾಕಂದರೆ ಹಿಡನ್ ಲೇಯರ್ಲಿ 2 ನ್ಯೂರಾನ್ಸ್ ಸ್ಟೇ ಇದೆ ಫಾರ್ ಐರಿಸ್ ಡೇಟಾ. ಓಕೆ, ದೆನ್ ಹಿಯರ್ ಅಗೇನ್ ಯು ಆರ್ ಗಿವಿಂಗ್ ಅಂಡರ್ ಮಾಡೆಲ್ ಟು ಫಿಟ್. ಇಲ್ಲಿ ಟ್ರೈನ್ ಮಾಡಿದಾಗ ಏನು ಮಾಡ್ತಿದ್ದೀರಿ, ಎಕ್ಸ್ ಟ್ರೈನ್ ವೈ ಟ್ರೈನ್ ಕೊಡ್ತಿದ್ದೀರಿ, ಬಿಕಾಸ್ ದ್ಯಾಟ್ ಈಸ್ ದ ಟ್ರೈನಿಂಗ್ ಡೇಟಾ ಸೆಟ್. ಆಲ್ರೆಡಿ ಸ್ಪ್ಲಿಟ್ ಮಾಡ್ಕೊಂಡಿದ್ದೀರಾ. ಅಪೋಚಸ್ 20 ಅಂತ ಕೊಡ್ತೀರಿ. ಓಕೆ, ಯು ಕ್ಯಾನ್ ಜಸ್ಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆ್ಯಸ್ ಪರ್ ಯು. ಓಕೆ, ದೆನ್ ದಿಸ್ ಥಿಂಗ್ ಏನು ಮಾಡುತ್ತಂದರೆ 20 ಅಪೋಚಸ್ ಟ್ರೈನಿಂಗ್ ಡೇಟಾ ಮೇಲೆ ಟ್ರೈನ್ ಮಾಡುತ್ತೆ. ಓಕೆ, ಸೊ ವರ್ಬೋಸ್ 0 ಇದೇನು ಮಾಡುತ್ತೆ, ಇಟ್ ಹೈಡ್ಸ್ ದ ಟ್ರೈನಿಂಗ್ ಲಾಕ್ಸ್ ಏನಾದರೂ ಇದ್ದರೆ ಜಸ್ಟ್ ಇಟ್ ಹೈಟ್ಸ್. ಓಕೆ, ಈಗ ಟ್ರೈನ್ ಮಾಡಬೇಕಾದ್ರೆ ಏನಾಗುತ್ತಂದರೆ ಟೂ ನ್ಯೂರಾನ್ಸ್ ಇರುತ್ತೆ. ಓಕೆ, 2 ನ್ಯೂರಾನ್ಸ್, ಹಿಡನ್ ಲೇಯರ್ ಕಾಂಟ್ ಲರ್ನ್ ದ ರಿಚ್ ಡಿಸಿಷನ್ ಬೌಂಡ್ರಿ. ಓಕೆ, ಈಗ ಇದು ಲೇಯರ್ಸ್ ಏನಿದೆ, ಪ್ಯಾಟರ್ನ್ಸ್ ಏನಿದೆ, ಸೊ ಡ್ಯೂ ಟು ನ್ಯೂರಾನ್ಸ್ ಅದು ಹಿಡನ್ ಲೇಯರಲ್ಲಿ ನೀಟಾಗಿ ಡಿಸಿಷನ್ ಬೌಂಡ್ರೀಸ್ ಮಾಡೋಕ್ಕಾಗಂಗಿಲ್ಲ. ಸೊ the model ಏನು ಮಾಡುತ್ತೆ, the model might separate the data in very linear or the shallow way. Okay, so the training accuracy will increase a bit, but likely pledges that it has a very low value, that is maybe like 70 to 80%. So what happens is the testing accuracy will be very pure. So that's why training accuracy is very pure. That's why it is called as underfitting. Okay, the model becomes too simple, that is low capability. Okay, ಆಮೇಲೆ it fails to capture, since neurons are only 2 and layer is 1, ಅದೇನು ಮಾಡುತ್ತಂದರೆ it fails to capture the patterns in the data set. So this is underfitting model. So accuracy dot test ಮಾಡಿದಾಗ you'll just get to know what is the underfitting model accuracy. So next is good fit, which is a balanced model. Okay, ದಿಸ್ ಈಸ್ ಫಾರ್ ಬ್ಯಾಲೆನ್ಸ್ಡ್ ಆರ್ಕಿಟೆಕ್ಚರ್. ಬ್ಯಾಲೆನ್ಸ್ಡ್ ಆರ್ಕಿಟೆಕ್ಚರಲ್ಲಿ ಏನು ಮಾಡ್ತಿದ್ದೀರಿ ಅಂದರೆ 10 ನ್ಯೂರಾನ್ಸ್ ಕೊಡ್ತಿದ್ದೀರಿ. ಓಕೆ, ಸಿನ್ಸ್ ವಿ ಆರ್ ಗಿವಿಂಗ್ 10 ನ್ಯೂರಾನ್ಸ್, ಅದೇನು ಮಾಡುತ್ತಂದರೆ ಹಿಡನ್ ಫೀಚರ್ಸ್ ಏನು ಲೈಕ್ ಹಿಡನ್ ಫೀಚರ್ಸ್ ಏನಾದರೂ ಇದ್ದರೆ enough capability to capture non-linear ಏನಾದರೂ ಪ್ಯಾಟರ್ನ್ಸ್ ಇದ್ದರೆ in the iris data set, it has the enough capability since the neurons are 10. Previous ಕೇಸಲ್ಲಿ there were only 2 neurons. Okay, ಇಲ್ಲಿ ನೋಡ್ತಿದ್ದೀರಿ, there were only 2 neurons. It was not capable to capture the entire patterns. ಬಟ್ ಹಿಯರ್ ಏನು ಮಾಡ್ತಿದ್ದೀವಿ, ನ್ಯೂರಾನ್ಸ್ ಜಾಸ್ತಿ ಮಾಡ್ತಿದ್ದೀವಿ. ಓಕೆ, ಹಿಯರ್ ಅಪೋಚಸ್ 100 ಮಾಡ್ತಿದ್ದೀವಿ ಅಗೇನ್, ಆ್ಯಂಡ್ ವರ್ಬೋಸ್ ಇಸ್ 0 ಆಬ್ವಿಯಸ್ಲಿ. ಆಮೇಲೆ ಇದನ್ನ ವೆನ್ ಯು ಕ್ಯಾಲ್ಕುಲೇಟ್ ಇಟ್, so let's see what's the good fit balanced diet. Again in the overfitting, see the neuron size is too large. Okay, so extra I have already said that overfitting ಅಲ್ಲಿ ಏನಾಗತ್ತಂದರೆ the model unseen data, I mean like ಅದು ಎಷ್ಟು ವೆಲ್ ಟ್ರೈನ್ ಆಗುತ್ತಂದರೆ ನಾಯ್ಸ್ ಇರ್ಬೋದು, ಎಕ್ಸ್ಟ್ರಾ ಫ್ಲಕ್ಚುಯೇಷನ್ಸ್ ಇರ್ಬೋದು, ಅದನ್ನು ಕೂಡ ಇಟ್ ವಿಲ್ ಟ್ರೈನ್. ಸೊ ಮಾಡೆಲ್ ಇಟ್ ವಿಲ್ ಇದಾಗ್ಬಿಡತ್ತೆ, ಲೈಕ್ ಇಟ್ ವಿಲ್ ನಾಟ್ ಪ್ರಾಪರ್ಲಿ ವರ್ಕ್. So let's just run this code and see what's the output of the underfitting model accuracy ಇದೆ, good fit model accuracy ಎಷ್ಟಿದೆ. I guess you guys understood the difference between underfitting. See, in underfitting there is only 2 neurons. ಅದನ್ನೇ ನೀವು ನ್ಯೂರಾನ್ಸ್ ಜಾಸ್ತಿ ಮಾಡಿದರೆ based on your approaches and also the hidden layers, it will get a good fit. If the neurons are too much, it captures the noise and the fluctuations as well.
ಸಿ ದ ಅಂಡರ್ಫಿಟೆಡ್ ಮಾಡಲ್ ಅಕ್ಯುರಸಿ ಎಷ್ಟು ಬರ್ತಿದೆ 0.511 ಬರ್ತಿದೆ. ದಟ್ ಈಸ್ 50%, 51% ಆಫ್ ದಿ 100%. Let's wait for some more time. Maybe it will also print the good fit and also overfitting model. Good fit model accuracy bandide nodi, it is somewhat 86%, quite good than 51%, right? Let's wait for some time. I'll get the output. Overfitting kuda bandide nodi. The accuracy is 1, but it will not hengagatandre too many features it will learn. Okay, so it is giving me some wrong answers. Again, you can just test with some more like approaches, less approaches. Idanella multiple time try ಮಾಡಿ. Obviously you'll get the output. Okay, so do you guys have any doubts regarding this thing as of now? Okay, next is regularization. So regularization is a technique. Basically we use this technique to reduce the overfitting. ಈಗ ಓವರ್ಫಿಟ್ಟಿಂಗ್ ಏನಾಗ್ತಿದೆ ಅದನ್ನು ರೆಡ್ಯೂಸ್ ಮಾಡೋಕ್ಕೆ ವಾಟ್ ವಿ ಡೂ, ವಿ ಯೂಸ್ ರೆಗ್ಯುಲರೈಸೇಷನ್. ಸೊ ದೆರ್ ಆರ್ ಬೇಸಿಕಲಿ ವೈ ಓವರ್ಫಿಟ್ಟಿಂಗ್ ಹ್ಯಾಪನ್ಸ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. ವೈ? ಬಿಕಾಸ್ ದೆರ್ ಆರ್ ಟೂ ಮೆನಿ ಪ್ಯಾರಾಮೀಟರ್ಸ್. ಅಂದರೆ ನ್ಯೂರಾನ್ಸ್ ಜಾಸ್ತಿ ಕೊಡ್ತಿದ್ದೀವಿ ಮತ್ತು ಇಟ್ ಈಸ್ trained for many approaches. Okay, since the data set, iris data set consider madidre, it is very small data set. Okay, when you compare the data sets like apart from other data sets, andre bere data set consider madidre, iris data set andre just it is of 100 to 150 samples. So we are using very small data set. Okay, so at that time for these reasons overfitting basically happens. ಈಗ ಇದರಲ್ಲಿ there are different types of regularizations. Okay, L1 and L2 regularization, and then dropout regularization ಅಂತ ಇದೆ, early stopping ಅಂತ ಇದೆ, data augmentations ಅಂತ ಇದೆ, patch normalization ಅಂತ ಇದೆ. So let's go one by one. First one is L2 regularization. ಇದು ಏನು ಮಾಡುತ್ತಂದರೆ ದಿಸ್ ಆ್ಯಡ್ಸ್ ಅ ಪೆನಾಲ್ಟಿ ಟು ಲಾಸ್. ಇದು ಲಾಸಿಗೆ ಪೆನಾಲ್ಟಿ ಆ್ಯಡ್ ಮಾಡುತ್ತೆ. ವಿಚ್ ಈಗ ಲಾರ್ಜ್ ವೇಟ್ಸ್ ವೆನ್ ದ ಮಾಡೆಲ್ ಟ್ರೈನ್ ಆಗ್ತಿದ್ದಾಗ, ಸೊ ಬೇಸಿಕಲಿ ಟ್ರೈನ್ ಆಗ್ತಿದೆ ಅಂದರೆ ಏನಾಗ್ತಿದೆ, ಯು ಆರ್ ಜಸ್ಟ್ ಆ್ಯಡಿಂಗ್ ದ ವೇಟ್ಸ್, ಆ್ಯಡಿಂಗ್ ದ ಬಯಾಸ್ ಆ್ಯಂಡ್ ಅಗೇನ್ ರಿಪೀಟಿಂಗ್ ದ ಸೇಮ್ ಫಾರ್ಮ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಪ್ರೆಡಿಕ್ಟೆಡ್ ವ್ಯಾಲ್ಯೂ ಆ್ಯಂಡ್ ದ ಆ್ಯಕ್ಚುಯಲ್ ವ್ಯಾಲ್ಯೂ ಆರ್ ಸಮವಾಟ್ ಸಿಮಿಲರ್, ರೈಟ್? ಸೊ ಇಲ್ಲೇನಾಗ್ತಿದೆ, ಲಾರ್ಜ್ ವೇಟ್ಸ್ನ ಡಿಸ್ಕರೇಜ್ ಮಾಡುತ್ತೆ. ಇಟ್ ವಿಲ್ ನಾಟ್ ಅಲೌ ಲಾರ್ಜ್ ವೇಟ್ಸ್ ಟು ಎಂಟರ್ ದ ಮಾಡೆಲ್. ಓಕೆ, so that is what the L2 regularization is. Next is dropout layer.
ಇಲ್ಲೇನು ಮಾಡುತ್ತಂದರೆ ರ್ಯಾಂಡಮ್ಲಿ ಟರ್ನ್ಸ್ ಆಫ್ ಸಮ್ ನ್ಯೂರಾನ್ಸ್ ಡ್ಯೂರಿಂಗ್ ಟ್ರೈನಿಂಗ್. ಈಗ ನೀವು ನೋಡಿದ್ರಿ ಓವರ್ ಫಿಟ್ಟಿಂಗಲ್ಲಿ ಏನು ಮಾಡ್ತಿದ್ದೀರಿ, ಸಮ್ ವಾಟ್ ಯು ಗೇವ್ 64 ನ್ಯೂರಾನ್ಸ್. ಓಕೆ, ಅಲ್ಲಿ ಡ್ರಾಪ್ಔಟ್ ಲೇಯರ್ ಏನು ಮಾಡುತ್ತಂದರೆ ಇಟ್ ರ್ಯಾಂಡಮ್ಲಿ ಸಮ್ ನ್ಯೂರಾನ್ಸ್ನ ಕನ್ಸಿಡರ್ ಮಾಡಿ ಇಟ್ ವಿಲ್ ಡಿಸೇಬಲ್ ದೆಮ್. ಓಕೆ, ಇಲ್ಲೇನಾಗುತ್ತೆ ಅಂದರೆ ಇಟ್ ಜಸ್ಟ್ ಪ್ರಿವೆಂಟ್ಸ್ ದ ಕೋ ಅಡಾಪ್ಷನ್ ಆಫ್ ದ ನ್ಯೂರಾನ್ಸ್. ಅಂದರೆ ಈಗ ಅಡಾಪ್ಷನ್ ಈಗ ಮತ್ತೆ ಲೈಕ್ ಇಟ್ ಈಸ್ ಕ್ಯಾಪ್ಚರಿಂಗ್ ದ ಫೀಚರ್ಸ್ ಅಗೇನ್ ಆ್ಯಂಡ್ ಅಗೇನ್, ಇಟ್ ಈಸ್ ಆಲ್ಸೋ ಕ್ಯಾಪ್ಚರಿಂಗ್ ನಾಯ್ಸ್. ಸೊ ಇಲ್ಲೇನಾಗ್ತಿದೆ ಅಂದರೆ ನ್ಯೂರಾನ್ಸ್ ಲೆಸ್ ಆದಾಗ ಲೆಸ್ ಫೀಚರ್ಸ್ನ ಕ್ಯಾಪ್ಚರ್ ಆಗುತ್ತೆ, ವಿಚ್ ವಿಲ್ ಇಂಪ್ರೂವ್ ದ ಜನರಲೈಸೇಷನ್. ಓಕೆ, ಸೊ ದರ್ ಈಸ್ ಒನ್ ಡ್ರಾಪ್ಔಟ್ ರೇಟ್ ಅಂತ ಇದೆ. ಅದನ್ನು ಏನು ಮಾಡುತ್ತೆ, ರೇಟ್ ಈಕ್ವಲ್ಸ್ ಟು 0.3 ಅಂತ ಕೊಟ್ಟಾಗ 30% ಆಫ್ ದ ನ್ಯೂರಾನ್ಸ್ ಆರ್ ಇಗ್ನೋರ್ಡ್. ಓಕೆ, this is again based on how we give into the in the code. Again next one is early stopping. ಏನು ಮಾಡ್ತಿದ್ದೀವಿ, ಟ್ರೈನಿಂಗ್ನ ಸ್ಟಾಪ್ ಮಾಡ್ತಿದ್ದೀವಿ when validation loss stops improving. when it will stop improving, ಆವಾಗ early stopping ಮಾಡಿಬಿಡ್ತೀವಿ. ಓಕೆ, this will prevents the over training and memorization. ಈಗ ಓವರ್ ಫಿಟ್ಟಿಂಗ್ ಏನಾಗ್ತಿದೆ, ಓವರ್ ಟ್ರೈನ್ ಆಗ್ತಿದೆ. ಸೊ ಅರ್ಲಿ ಸ್ಟಾಪಿಂಗಿಂದ ಏನಾಗುತ್ತೆ, it will prevent the overtraining. Okay, I hope this much is enough for the next code. Okay, apply L2 regularization and dropout to reduce the overfitting. Okay, you have to apply dropout rate ಮತ್ತೆ L2 regularization. Again see ಮತ್ತೆ ಸೇಮ್ ಕೋಡ್, numpy ಇಂಪೋರ್ಟ್ ಮಾಡ್ತಿದ್ದೀರಾ, ಟೆನ್ಸರ್ಫ್ಲೋ ಇಂಪೋರ್ಟ್ ಮಾಡ್ತಿದ್ದೀರಾ, ಡೇಟಾಸೆಟ್ ಐರಿಸ್ ಡೇಟಾಸೆಟ್ ಲೋಡ್ ಮಾಡ್ತಿದ್ದೀರಾ, ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಮಾಡ್ತಿದ್ದೀರಾ. ಅಗೇನ್ ಟ್ರೈನ್ ಟೆಸ್ಟ್ ಏನಕ್ಕಂದರೆ again like 30% or 20% of data is considered to be test, ಮತ್ತೆ ಮಿಕ್ಕಿದ್ದು ಟ್ರೈನ್ ಅಂತ ಕನ್ಸಿಡರ್ ಮಾಡ್ತಿದ್ದೀವಿ. ಒನ್ ಮೋರ್ ಎಕ್ಸ್ಟ್ರಾ ಲೈಕ್ ಹಾಟ್ ಎನ್ಕೋಡರ್ ಇಸ್ ಬಿಕಾಸ್ ನಿಮ್ದು ಏನು ಡೇಟಾ ಇದೆ ದ್ಯಾಟ್ ಈಸ್ ಟು ಬಿ ಕನ್ವರ್ಟೆಡ್ ಇನ್ ಟು ಎನ್ಕೋಡಿಂಗ್ ಫಾರ್ಮ್. ಸ್ಟ್ಯಾಂಡರ್ಡ್ ಸ್ಕೇಲರ್ ಏನಕ್ಕಂದರೆ ಮತ್ತೆ ನಾರ್ಮಲೈಸೇಷನ್ ಮಾಡೋಕ್ಕೆ ಯು ಗೈಸ್ ಗೋ ವಿತ್ ಸ್ಟ್ಯಾಂಡರ್ಡ್ ಸ್ಕೇಲರ್. ಅಗೇನ್ ಫಾರ್ ದ accuracy score you are using the scikit-learn matrices. Okay, again the same thing, ಡೇಟಾ ಸೆಟ್ನ ಲೋಡ್ ಮಾಡ್ತೀವಿ. ಓಕೆ, ವಿಲ್ ಜಸ್ಟ್ ಸಿ ದಿಸ್ ಇನ್ 6. ಡೇಟಾ ಸೆಟ್ನ ಲೋಡ್ ಮಾಡ್ತಿದ್ದೀರಿ. ಓಕೆ, ದೆನ್ ಅಗೇನ್ ಎಕ್ಸ್ ಇಸ್ ಕನ್ಸಿಡರ್ಡ್ ಟು ಬಿ ಐರಿಸ್ ಡಾಟ್ ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್ ಎನ್ಕೋಡ್ ಹೇಗೆ ಮಾಡೋದು, ಫಿಟ್ ಮಾಡೋದು, ಆಮೇಲೆ ಟ್ರೈನ್ ಟೆಸ್ಟ್ ಹೌ ಟು ಸ್ಪ್ಲಿಟ್. ಓಕೆ, ನೆಕ್ಸ್ಟ್ ಸೊ ದ ನೆಕ್ಸ್ಟ್ ಕಮ್ಸ್, ಇದು ಒಂದು ಹೊಸದು ಅನ್ಕೊತೀನಿ. ಓಕೆ, ಸಿಕ್ವೆನ್ಷಿಯಲ್ ನೀವು ಆಲ್ರೆಡಿ ನೋಡಿದ್ದೀರಾ. ಸಿಕ್ವೆನ್ಷಿಯಲ್ ಅಂದರೆ ಏನು, ಸ್ಟ್ಯಾಕಿಂಗ್ ದ ಲೇಯರ್ಸ್ ಒನ್ ಆಫ್ಟರ್ ದ ಅನೆದರ್. ಓಕೆ, ಒನ್ ಆಫ್ಟರ್ ದ ಅನೆದರ್, ಒನ್ ಮೇಲೆ ಒನ್ ಇಟ್ ವಿಲ್ ಕಮ್. ಸೊ ಇಲ್ಲಿ ನೋಡಿ, ಡೆನ್ಸ್ ಲೇಯರ್ 64 ಅಂತ ಕನ್ಸಿಡರ್ ಮಾಡಿಕೊಂಡು ಇಟ್ ಈಸ್ ಫುಲ್ಲಿ 64 ಅಂದರೆ ಫುಲ್ಲಿ ಕನೆಕ್ಟೆಡ್ ಲೇಯರ್, 64 ನ್ಯೂರಾನ್ಸ್ ಜೊತೆ ಇಟ್ ಈಸ್ ಕನೆಕ್ಟೆಡ್. ಓಕೆ, ಇನ್ಪುಟ್ ಶೇಪ್ ಮತ್ತು 4 ಅಂತ ಕೊಡ್ತಿದ್ದೀರಾ, ಆ್ಯಕ್ಟಿವೇಶನ್ ರೇಲು ಅಂತ ಕೊಡ್ತಿದ್ದೀರಾ. ಓಕೆ, ನಾನ್ ಲೀನಿಯರ್ ಆ್ಯಕ್ಟಿವೇಶನ್ ಅಂದರೆ ರೇಲು ಈಸ್ ಅ ನಾನ್ ಲೀನಿಯರ್ ಆ್ಯಕ್ಟಿವೇಶನ್. ಇದೇನು ಮಾಡುತ್ತಂದರೆ ಹೆಲ್ಪ್ಸ್ ದ ಮಾಡೆಲ್ ಲರ್ನ್ ದ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್. ಈಗ ಮಾಡೆಲ್ಸಲ್ಲಿ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಇಟ್ ವಿಲ್ ಲರ್ನ್ ವೆರಿ ವೆಲ್ ಬೈ ಯೂಸಿಂಗ್ ದಿ ರೇಲು. ಓಕೆ, ನೆಕ್ಸ್ಟ್ ಈಸ್ ಕರ್ನಲ್ ರೆಗ್ಯುಲರೈಸರ್. ಇದೇನು ಮಾಡುತ್ತಂದರೆ ದಿಸ್ ಥಿಂಗ್ ವಿಲ್ ಆ್ಯಡ್ ಪೆನಾಲ್ಟಿ. ಈಗ ನೀವು ನೋಡಿದ್ರಿ L2 ರೆಗ್ಯುಲರೈಸೇಷನ್ ಅಂದರೆ ಆ್ಯಡಿಂಗ್ ಅ ಪೆನಾಲ್ಟಿ. ಇಲ್ಲೇನು ಮಾಡ್ತೀವಿ, 0.01 ಪೆನಾಲ್ಟಿ ಆ್ಯಡ್ ಮಾಡ್ತಿದ್ದೀವಿ. ಇದು ಏನು ಮಾಡುತ್ತಂದರೆ ಇಟ್ ಡಿಸ್ಕರೇಜಸ್ ದ ವೇಟ್ಸ್ ಫ್ರಮ್ ಗ್ರೋಯಿಂಗ್ ಟೂ ಲಾರ್ಜ್. ಓಕೆ, ಸೊ ವಾಟ್ ವಾಸ್ ದ ಲೈಕ್ ಟ್ರೈನಲ್ಲಿ ಏನು ಮಾಡ್ತಿದ್ದೀವಿ, ಯು ಆರ್ ಜಸ್ಟ್ ಆ್ಯಡಿಂಗ್ ದ ವೇಟ್ಸ್, ಆ್ಯಡಿಂಗ್ ದ ಬಯಾಸ್ ಇನ್ ಆರ್ಡರ್ ಟು ಇಂಪ್ರೂವ್ ದ ಅಕ್ಯುರಸಿ ಆಫ್ ದಿ, ಅಂದರೆ ಪ್ರೆಡಿಕ್ಟೆಡ್ ಮಾಡೆಲ್ ಏನಿದೆ ಮತ್ತು ಆ್ಯಕ್ಚುಯಲ್ ಮಾಡೆಲ್ ಏನಿದೆ, ಐ ಮೀನ್ ಔಟ್ಪುಟ್, ಅದನ್ನು ಆ್ಯಡ್ ಮಾಡೋಕ್ಕೆ ಯು ಗೈಸ್ ಆ್ಯಡ್ ವೇಟ್ಸ್ ಆ್ಯಂಡ್ ಬಯಾಸ್. ಓಕೆ,
ಸೊ ಇದು ಏನು ಮಾಡತ್ತಂದರೆ ವೆನ್ ಯು ಆ್ಯಡ್ ದ ಪೆನಾಲ್ಟಿ ಇಟ್ ಡಿಸ್ಕರೇಜಸ್ ದ ವೇಟ್ ಫ್ರಮ್ ಗ್ರೋಯಿಂಗ್ ಟೂ ಲಾರ್ಜ್, ಓಕೆ, ವಿಚ್ ವಿಲ್ ಪ್ರಿವೆಂಟ್ ಓವರ್ಫಿಟ್. ಒನ್ ಮೋರ್ ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಿದ್ದೀರ ಅಂದರೆ ಯು ಆರ್ ಆ್ಯಡಿಂಗ್ ದಿ ಡ್ರಾಪ್ ಔಟ್ ಅಂದರೆ ನೀವು ಆಲ್ರೆಡಿ ನೋಡ್ಕೊಂಡ್ರಿ 30%, ಈಗ 0.23 ಡ್ರಾಪ್ ಔಟ್ ಕೊಟ್ಟರೆ 30% ಆಫ್ ದಿ ನ್ಯೂರಾನ್ಸ್ ಡಿಆಕ್ಟಿವೇಟೆಡ್ ಅಟ್ ಟೈಮ್, ಓಕೆ. randomly drops, what it does, randomly drops 30% ಆಫ್ ದಿ, ಇದು ನೀವು ಬೇಕಿದ್ರೆ ಚೇಂಜ್ ಮಾಡ್ಕೊಂಡು ಟ್ರೈ ಮಾಡ್ಕೊಳ್ಳಿ, ಓಕೆ. ಸೊ ಇದೇನು ಮಾಡತ್ತಂದರೆ ಕೋ ಅಡಾಪ್ಷನ್ನ ಪ್ರಿವೆಂಟ್ ಮಾಡುತ್ತೆ, ಓಕೆ. ನೆಕ್ಸ್ಟ್ ಅಗೇನ್ ಸೆಕೆಂಡ್ ಲೇಯರ್, ಇದು ಫಸ್ಟ್ ಲೇಯರ್ ಆಯಿತು, ಇದು ಸೆಕೆಂಡ್ ಲೇಯರಿಗೂ ಕೂಡ ಮತ್ತೆ 64 ನ್ಯೂರಾನ್ಸ್, ಅಗೇನ್ ದ ಸೇಮ್ ರೇಲ್ವೆ ಆ್ಯಕ್ಟಿವೇಶನ್ ಮಾಡ್ತಿದ್ದೀರಾ, ಅಗೇನ್ ಯು ಆರ್ ಆ್ಯಡಿಂಗ್ ದ ಪೆನಾಲ್ಟಿ, ಅಗೇನ್ ಯು ಆರ್ ಡೂಯಿಂಗ್ ದ ಡ್ರಾಪ್ ಔಟ್, ಓಕೆ. 2 ಸಲ ಡ್ರಾಪ್ ಔಟ್ ಮಾಡ್ತಿದ್ದೀರಿ. ಸೊ ದಿಸ್ ಈಸ್ ದಿ ಲೈಕ್ ಔಟ್ಪುಟ್ ಲೇಯರಲ್ಲಿ 3 ನ್ಯೂರಾನ್ಸ್ 1 per ಐರಿಸ್ ಕ್ಲಾಸ್, ಅಂದರೆ ಲೈಕ್ 3 ಕ್ಲಾಸಸ್ ಇದ್ದಾವೆ. ಬೇಸ್ಡ್ ಆನ್ ದ್ಯಾಟ್ ಯು ಆರ್ ಆ್ಯಡಿಂಗ್ ದಿ neurons, okay. Next you are adding softmax function, activation function. ಇದು softmax ಏನಕ್ಕಂದರೆ ಇಟ್ ಈಸ್ ಕನ್ವರ್ಟಿಂಗ್ ಯುವರ್ ರಾ ಔಟ್ಪುಟ್ಸ್. ಈಗ ರಾ ಔಟ್ಪುಟ್ಸ್ ಏನು ಬರ್ತಿದೆ, ಯು ಆರ್ ಕನ್ವರ್ಟಿಂಗ್ ದ್ಯಾಟ್ ಟು ದಿ ಪ್ರೊಬಾಬಿಲಿಟೀಸ್ ಆಫ್ 0s and 1, okay, and this is what you gets you the final output, okay. ಸೊ ಇದೆಲ್ಲ ಯಾಕೆ ಮಾಡ್ತಿದ್ದೀವಿ ಅಂದರೆ ಈಗ ಐರಿಸ್ ಡೇಟಾ ಸೆಟ್ಟಲ್ಲಿ 4 ಫೀಚರ್ಸ್ ಇದ್ದಾವೆ, ಓಕೆ. ಸೊ 4 ಫೀಚರ್ಸ್, ಫಸ್ಟ್ ಒನ್ ಡ್ರೆನ್ಸ್ ಮಾಡಿದ್ರಿ, ಸೆಕೆಂಡ್ ಫೀಚರ್ ಡ್ರಾಪ್ ಔಟ್, ಡೆನ್ಸ್, ಡ್ರಾಪ್ ಔಟ್. ಸೊ 4 ಫೀಚರ್ಸ್ ಏನಿದ್ದಾವೆ, ಯು ಜಸ್ಟ್ ಆ್ಯಡ್ ದಿ ಆ್ಯಕ್ಟಿವೇಶನ್, ಅಂದರೆ ರೆಗ್ಯುಲರೈಸೇಷನ್ ಆ್ಯಡ್ ಮಾಡ್ತಿದ್ದೀರಾ. 1 is ರೇಲು ಆ್ಯಂಡ್ 1 is ಡ್ರಾಪ್ ಔಟ್, ಓಕೆ. ಐ ಹೋಪ್ ದಿಸ್ ಈಸ್ ಅಂಡರ್ಸ್ಟುಡ್. ನೆಕ್ಸ್ಟ್ ಅಗೇನ್ ಯು ಆರ್ ಕಂಪೈಲಿಂಗ್ ದ ಮಾಡೆಲ್, ಯು ಆರ್ ಯೂಸಿಂಗ್ ದ ಆ್ಯಡಮ್ ಆಪ್ಟಿಮೈಸರ್, ಲಾಸ್ ಆ್ಯಡ್ ಮಾಡ್ತಿದ್ದೀರಿ, ಮೆಟ್ರೈಸಸ್ ಆ್ಯಡ್ ಮಾಡ್ತಿದ್ದೀರಿ. ಅಗೇನ್ ದ ಸೇಮ್ ಥಿಂಗ್ ನಾರ್ಮಲಿ ಯು ಯೂಸ್ ಟು ಟ್ರೈನ್ ದ ಮಾಡೆಲ್. ಅಪೋಚಸ್ನ 100 ಕನ್ಸಿಡರ್ ಮಾಡ್ತೀನಿ, ಬ್ಯಾಚ್ ಸೈಜ್ನ ಕೊಡ್ತಿದ್ದೀನಿ, ವೆರ್ಬೋಸ್ ಅಂತ ಕೊಡ್ತಿದ್ದೀನಿ, ಓಕೆ. ದೆನ್ ಎಟ್ ದ ಎಂಡ್ ಯು ಡೂ ಇವ್ಯಾಲ್ಯುವೇಟ್ ದ ಮಾಡೆಲ್. ಈಗ ನಾವು ಲೈಕ್ ಇದನ್ನು ರನ್ ಮಾಡಿ ಲೆಟ್ಸ್ ಜಸ್ಟ್ ಇವ್ಯಾಲ್ಯುವೇಟ್ ದ ಮಾಡೆಲ್, ವಾಟ್ ಈಸ್ ದ ಅಕ್ಯುರೇಸಿ ಸ್ಕೋರ್. ಕೋಡಲ್ಲಿ ಏನಾದರೂ ಇಶ್ಯೂ ಇದೆಯಾ? ಎನಿ ಡೌಟ್ಸ್ ಇನ್ ದ ಕೋಡ್? Okay, let's just see, let's wait for some time and let's wait for the output.
Okay. ಸೊ ದ ಔಟ್ಪುಟ್ ಬಂದಿದೆ. ಟೆಸ್ಟ್ ಅಕ್ಯುರೇಸಿ ಎಷ್ಟಿದೆ? 0.97% ಇದೆ. ಸೊ ದಟ್ಸ್ ದ ಅಕ್ಯುರೇಸಿ ಆಫ್ ದಿ ಮಾಡೆಲ್. ಓಕೆ, ಎನಿ ಡೌಟ್ಸ್ ರಿಗಾರ್ಡಿಂಗ್ ದ ಸೇಮ್ 6B? Okay. Next is 6C. Okay, there is a mismatch in question again. I'll just look into it. Okay, as per the syllabus, implement the early stopping and analyze its effects on training. Okay. The content is proper, just the question was a mismatch. Okay. Okay, I'll just go with the code. You guys have already seen what is early stopping. You saw it in the regularization again. First one was ReLU 1, second one was dropout, and third one was early stopping. Okay, again the same thing, but you're adding one extra thing, is adding matplotlib in order for the visual representation. Okay, again the same code, loading the ICE data set, converting it into encoders, then scaling, that is for standardization, again training, converting the data set into the test and train split. Again you are defining the model. Again, since the input features has 4 features, what you are doing is, first one you are adding ReLU activation for the 64 first layers, dense layers. Second dense layers you are adding again 64 neurons, and then again for the output layer you are adding 3 layers, 3 neurons. Okay. Next, again you are compiling the model using the ADAM optimizer. Again, see, that is cross entropy. Now this is the early stopping callback. Okay, here what it does, it watches the validation loss. Okay, if validation doesn't improve for 10 approaches, if the validation loss doesn't improve for 10 approaches, training stops early. Okay, validation loss, whatever is there, it just monitors it. See, there is also, it is provided that it will wait for 10 approaches. If there is no improvement in the validation loss, it restores the values, it restores the best weights. Okay, whatever is the best weights from the best approach, it will restore the weights. And from this way, what it does is, it prevents the overfitting. Again, here what it does is, like for example, if it takes 200 approaches, batch size if it takes 8, validation is again on, like obviously X test and Y test. Early stopping, see, there is again one callbacks, that is for early stop. Early stop is for, again, based on this, it will, based on the validation loss, the model will stop training. Okay, it will restore the best weights from the best approach. Okay, let's try this. And this is nothing but it is printing accuracy score, and this is the length of the history data, and this is obviously for plotting the graph. We'll just see what exactly is the output, and based on the output again I will come back to the code again.
Okay, you can see that test accuracy is 1, but it stopped at 134. See, like based on the validation loss, it will just analyze that whichever is the best weight, from that it will capture the weight. And based on the graph is something like loss is in the y-axis and approach is in the x-axis. Each approach is one full pass of the training data through the models. Okay, and it starts from like 1, yeah, it starts from 1 up to however like maybe we stopped at 124 or something. And y-axis basically shows the loss, that is, it shows the error. So lower the loss would be better performance. Blue curve, whatever is there, it is for the train loss. Okay, and the orange curve, whatever is there, it is for the validation loss. I hope this is understood. Any doubts regarding the previous question? Okay, next is convolutional neural networks, CNN. So next is introduction to CNN. CNN is nothing but the convolutional neural network. It is a deep learning model specially designed for processing the structured grid-like structures for the images. As of now, you saw working with the number data or maybe text data. Now, the CNN is a deep learning model, especially which is designed for grid-like data structures such as images. So instead of just manually extracting the features, CNN automatically learns the hierarchical patterns, like the edges of the image might be, or the shapes of the image, or the object. So this is the automatically learned process. Okay. If you ask why CNN for images, it is a normal neural network which requires too many parameters for image inputs. So CNN reduces the parameter using convolutionals. Okay, it will helps the spatial relationships, that is the pixels near each other are like very much more related. If yeah, it applies filter kernels to detect the patterns. It provides the feature maps, like for example sliding window, dot product and all.
Okay, if I say about the architecture, it is something like it has input layer, convolutional layer, activation function, and pooling layer, and the flatten layer. Then fully connected layer, and then your output layer. So these are the main layers, that is convolutional layer, pooling layer. What pooling layer does is it reduces the size of the feature maps. It does the basically downsampling. Downsampling is reducing the size of the feature maps. It keeps only the most important values. Whatever the most important values are required, it keeps that's it. So someone is this helps reduce the computation and the overfitting in the CNNs. Okay. Next is flatten layer. Flatten layer, it converts the 2D feature maps into 1D vector. Okay. Then it prepares data for the fully connected dense layers. Then so basically the whatever the data is given from the fully connected dense layers, it is getting into the standard this NN layers, that is neurons which is connected. It combines the extracted features to make the final predictions. For example, like dense 64 learns the combination of the features. Next is output layer. For like a minimalist, there is a data set, you consider 10 neurons. So this is basically the flow of the CNN. That is, there are several, that is a input layer, convolutional layer, pooling layer, flatten layer, and then densely fully connected layer. So in the code we are using the minimalistic MNIST dataset overview. Basically, it has a 70,000 grayscale 28 cross 28 images. It has 60K train and 10K test datas. It has 10 classes. It needs basically normalization. So okay. Okay, if I say applications of the CNN, then you guys can go working with handwritten digital recognition, OCR license plate recognition, facial recognition, like object detection, medical imaging like cancer detection, tumor detection, retail image classification, and all can be done using the CNNs. Okay, so if I say about the advantages of the CNN, it is like automatic feature extraction. Before we used to capture the manual feature extraction. Now the fewer parameters than fully connected networks. Works well for the images, videos, speech, NLPs. Okay, CNN processes images by just scanning with the filters, learning the patterns layer by layer, reducing the dimensions with the pooling, and finally classifying with fully connect excuse me, connected layers. Okay. Okay. So basically the next question is based on CNN itself. Write a program to build the CNN with 2 3 convolution layers. Okay. So let's dive into the code directly. First thing is, what we do is we import TensorFlow as a TF, and from the TensorFlow again, so MNIST, this is the data set. Okay, TensorFlow.keras.dataset, from there we are importing this data set. Okay, and from keras.utils we are importing the categorical, which converts the class labels into one hot vectors. Before we used to use one hot encoders, but in TensorFlows there is import to categorical.
And matplotlib, as you know, it is for visualizing, for plotting the training versus validation loss. Okay. Basically this loads the MNIST dataset, which basically has 60,000 of the training images plus 10,000 of the test images. So each image is basically here 28 cross 28 pixels. 28 cross 28 pixels. Then next step is to normalize and reshape this. So what we do, we reshape the data set from we put this data, that is -1, 28 and 21, and we convert the channel dimensional one, because grayscale shape becomes new num samples. Okay, so by dividing it by 255.0, it normalizes the pixels values from 0 to 255, which makes again 0 to 1, making the training faster and more stable. Similarly, for the test data as well, we provide the reshaping thing. Then next we provide one hot encoding labels, converting the labels from numbers into 10 vectors. So whatever the data set is there, it is been converted into 10 class vectors. Then next is building CNN model. So basically what we do is the kernel size we keep as 3,3. This applies 32 filters of size 3 cross 3 to detect the edges and patterns. Okay, this applies 32 features of size 3 cross 3 to detect the edges of the patterns. Then next is max pooling. This max pooling, what it does is it reduces the image size, okay, and keeping the only important features. Next is again we are using the learns at this layer. It learns more complex features like the corners or the curves, I can say. Then again we apply the max pooling. It again further reduces the dimensionality. Then again further this thing again further reduces the feature extraction. Then next what we do, since in the question it has been mentioned that 2 to 3 layers, so we are using some 3 layers. Then we apply flatten. What this does is it converts the 3D feature maps to one dimensional. What flatten does, it converts the 3-dimensional to 1-dimensional vector. Dense. What dense does, it is the fully connected layer which learns the combination of the features. Okay, and next what we do, we apply the softmax, which gives the probabilities of the 10 classes. Next is we compile code again using the optimizers for the adaptive learning rate, again categorical cross entropy, it is used for multi-class classification. Accuracy is for performance matrix. Again we are training the model, like approaches I have kept as 5. You can just try with other approaches as well. Batch size I have kept for 64. What it does is it processes 64 images at a time. Validation split is 0.1, that is 10% of the training data is used for validation, that is but not used for training, okay, just for checking performance, what we used to do in the testing part. Okay, now next, okay, so basically this history stores the loss and accuracy curves. Next is evaluating the model. This evaluates the model on 10,000 unseen data. As I have already said that
the data set which we are using has 10,000 data set for testing purpose and 16,000 for training purpose. Then this evaluates the 10,000 unseen data. Then we finally print the testing accuracy. Then we plot the training history. So I'll just run this code and let's wait for some time.
Yes, Shrikant. Okay, the 5 approaches has been completed. You can just see difference between the accuracy, difference between the loss, and difference between the validation. Okay, so this is basically output, and the test accuracy is somewhat 0.9921. So this plot shows how training loss and validation loss change as per the approach. If validation loss is high, then the training loss, then it is called as overfitting. If both decreases smoothly, then it is a good fit. Okay. So any doubts regarding this question? Okay, let's go into one more question and then we can just wind the session. Okay, this is somewhat a similar question, but somewhat like a bit changes. That's it. So they have asked to train the model on the similar data set that is. I think it's enough for the day. There are lots of topic left, and we have maybe. Because I had a network issue in here because I took leave yesterday and today. Okay. Yeah. Okay, if you guys want to wind it up, we can just wind it up. No worries. Yeah, today you can find out, and if you want to take extra means you can take on Thursday. Yeah, that's what we'll just Thursday, if continue. you want optional means you can take Thursday. Fine. We'll continue on Thursday. Yeah. Okay. Yeah. Okay then. Any doubts regarding whatever was done today? No doubt. Okay. Okay, then we can just wind up the sessions. If you guys have no doubts, you can just quit the session. Yes, thank you.